ओम शांति। ओम शांति। ओम शांति। मुरली डेट August 28, 2022। प्रातः मुरली अव्यक्त बागदादा रिवाइज कोर्स March 16, 1992। March 16, 1992। होली मनाना अर्थात दृढ़ संकल्प की अग्नि में कमजोरियों को जलाना और मिलन की मौज मनाना। ಹೋಲಿ ಆಚರಿಸುವುದು ಎಂದರೆ ದೃಢ ಸಂಕಲ್ಪದ ಅಗ್ನಿಯಲ್ಲಿ ಬಲಹೀನತೆಗಳನ್ನು ಸುಡುವುದು ಹಾಗೂ ಮಿಲನದ ಮೌಜನ್ನು ಅಂದರೆ ಆನಂದವನ್ನು ಅನುಭವಿಸುವುದು. ದೃಢ ಸಂಕಲ್ಪದ ಅಗ್ನಿಯಲ್ಲಿ ಹೋಲಿ ಆಚರಿಸುವುದು ಎಂದರೆ ದೃಢ ಸಂಕಲ್ಪದ ಅಗ್ನಿಯಲ್ಲಿ ಬಲಹೀನತೆಗಳನ್ನು ಸುಡುವುದು ಹಾಗೂ ಮೌಜ್ ಅಂದರೆ ಆನಂದವನ್ನು ಅನುಭವಿಸುವುದು. आज रूहानी बगीचे के मालिक बाप दादा डबल बगीचा देख रहे हैं। आज स्टेज पर बहुत सुंदर बगीचा सजाया हुआ है। एक तरफ है प्रकृति की सुंदरता और दूसरी तरफ है रूहानी रूहे गुलाब बगीचे की शोभा। बाबा ಹೇಳ್ತಿದ್ದಾರೆ, ಈ ದಿನ ಆತ್ಮಿಕ ತೋಟ ಮಾಲೀಕರಾಗಿರುವಂತಹ ಡಬಲ್ ತೋಟೆಗೆ ಮಾಲೀಕರಾಗಿರುವಂತಹ ತಂದೆ ಈ ಎಲ್ಲ ತೋಟವನ್ನು ನೋಡ್ತಿದ್ದಾರಂತೆ, ಡಬಲ್ ತೋಟವನ್ನು. ಏನು ಅಂತಂದರೆ, ಒಂದು ಸ್ಟೇಜಿನ ಮೇಲೂ ಕೂಡ ಬಾಬ್ದಾದ ಬರುವಂಥ ಸ್ಟೇಜಿನ ಮೇಲೂ ಕೂಡ ಸುಂದರವಾಗಿ ಹೂಗಳಿಂದ ಒಂದು ತೋಟ ಆಗಿ ಮಾಡಿದರು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಒಂದು ಕಡೆ ಪ್ರಕೃತಿಯ ಸುಂದರತೆ ಹಾಗೂ ಇನ್ನೊಂದು ಕಡೆ ಆತ್ಮೀಕವಾಗಿರುವಂತಹ ತಾವು ಆತ್ಮಿಕ ಗುಲಾಬಿಗಳಾಗಿರುವಂಥ ತಮ್ಮ ತೋಟ ಅಂತ ಬಾಬಾ ಹೇಳ್ತಿದ್ದಾರೆ. ಇದೆರಡೂ ಬಗೀಚೆ ಅಂದರೆ ಎರಡೂ ತೋಟವನ್ನು ನೋಡಿ ತುಂಬ ಶೋಭೆ ಅನಿಸ್ತಿದೆ. ड्रामा में आदिकाल सतयुग में प्रकृति की सतो प्रधान सुंदरता आप मास्टर आदि देव आदि श्रेष्ठ आत्माओं को ही प्राप्त होती है. ನೋಡಿ, ಡ್ರಾಮಾದಲ್ಲಿ ಆದಿ ಕಾಲ ಆಗಿರುವ ಸತ್ಯುಗದಲ್ಲೂ ಕೂಡ ಪ್ರಕೃತಿಯ ಸತೋ ಪ್ರಧಾನ ಸುಂದರತೆ ಏನಿದೆ ಅದನ್ನು ಮಾಸ್ಟರ್ ಆದಿ ದೇವ ಆದಿ ಶ್ರೇಷ್ಠಾತ್ಮರಾಗಿರುವಂಥ ತಮ್ಮಿಗೆ ಮಾತ್ರ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಸತ್ಯುಗದಲ್ಲಿ ಪ್ರಕೃತಿ ಎಷ್ಟು ಹೆಂಗಿರುತ್ತೆ, ಸತೋ ಪ್ರಧಾನವಾಗಿರುತ್ತೆ. ಆ ಪ್ರಕೃತಿಯಲ್ಲಿದ್ದು ಆ ಅನುಭವವನ್ನು ಮಾಡಬೇಕಂದ್ರೂ ಕೂಡ ಆ ಪ್ರಾಪ್ತಿ ಯಾರಿಗೆ ಮಾತ್ರ ಇದೆ, ನಮಗೆ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. इस समय अंत में भी प्रकृति की सुंदरता देख रहे हो. ಆದಿಯಲ್ಲಿಂದ ಪ್ರಕೃತಿಯ ಸುಂದರತೆಯನ್ನು ನೋಡಿದ್ರಿ, ಈ ಅಂತ್ಯ ಸಮಯದಲ್ಲೂ ಕೂಡ ಪ್ರಕೃತಿಯ ಸುಂದರವನ್ನು ನೀವು ನೋಡ್ತಿದ್ದೀರಾ ಅಂತ ಅಲ್ವಾ. ಎಷ್ಟು ಸುಂದರತೆ ಇದೆ ಈ ಸಮಯದಲ್ಲೂ ಕೂಡ ಪ್ರಕೃತಿಯಲ್ಲಿ ನಾವಿನ್ನ ನೋಡಿದ್ರೆ. ಬಾಬಾ ಹೇಳ್ತಾರೆ, ಆದಿಂದ ಹಿಡಿದು ಅಂತ್ಯದವರೆಗೂ ನೀವು ನೋಡ್ತಿದ್ದೀರಿ. ಲೇಕಿನ್ ಆದಿ ಕಾಲ और अंतिम काल में कितना अंतर है. ಈ ಸಮಯದಲ್ಲೇ ನಮ್ಗೆ ಇಷ್ಟೊಂದು ಸುಂದರತೆ ಅಂತ ಅನಿಸುತ್ತೆ ಅಂತಂದರೆ, ಆದಿ ಕಾಲದಲ್ಲಿ ಎಷ್ಟು ಪ್ರಕೃತಿಯಲ್ಲಿ ಸೌಂದರ್ಯತೆ ಇರ್ಬೋದು, ಆ ಸಮಯಕ್ಕಿರುವಂಥ ಸೌಂದರ್ಯತೆಗೂ ಈಗಿರುವಂಥ ಸೌಂದರ್ಯತೆಗೂ ಕೂಡ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. आपके सतयुगी स्वर्ग राज्य में प्रकृति का स्वरूप कितना श्रेष्ठ सतो प्रधान सुंदर होगा. वहाँ के बगीचे और यहाँ आपके बगीचे में कितना अंतर है. वह रियल खुशबू अनुभव की है ना. ತಂದೆ ಹೇಳ್ತಿದ್ದಾರೆ, ಸತ್ಯುಗದಲ್ಲಿರುವಂಥ ಸತೋ ಪ್ರಧಾನ ಪ್ರಕೃತಿಯಲ್ಲಿ ಎಷ್ಟು ಸುಂದರತೆ ಇರುತ್ತೆ, ಅಲ್ಲಿ ರಿಯಲ್ ಬಾಬೆಯಲ್ಲಿ ಹೇಳ್ತಾರೆ, ಇಲ್ಲಿ ರಿಯಲ್ ಫ್ಲವರ್ಸ್ ಇದ್ದರೂ ಕೂಡ ಸ್ವಲ್ಪ ಸೆಂಟ್ ಹೊಡಿಬೇಕಾಗತ್ತೆ. ಆದರೆ ಸತ್ಯುಗದಲ್ಲಿರುವಂಥ ಫ್ಲವರ್ಸ್ ಹೆಂಗೆ, ಅದು ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಸುಗಂಧ ಭರಿತವಾಗಿರುತ್ತೆ ಅಂತಂದರೆ ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದನ್ನು ನೀವು ಅನುಭವ ಮಾಡಿದ್ದೀರಲ್ವಾ, ಅನುಭವ ಇದೆಯಾ, ನೆನಪಿದೆಯಾ ಹೆಂಗಿತ್ತು ಅಂತ ಬರ್ತಾ ಇದೆ. ಇವಾಗ ಬಾಬಾ ಹೇಳ್ತಾ ಇದ್ದಾರೆ, फिर भी प्रकृति पति आप श्रेष्ठ आत्माएं हो, प्रकृति पति हो, इस प्रकृति के खेल को देख रहे हो. चाहे प्रकृति हलचल करे, चाहे प्रकृति सुंदर खेल दिखाए,
दोनों में प्रकृति पति आत्माएं साक्षी होकर खेल देखते हैं। खेल में मजा लाता है, घबराते नहीं हैं। इसलिए बाप दादा तपस्या द्वारा साक्षीपन की स्थिति के आसन पर अचल अडोल स्थिति रहने का विशेष अभ्यास करा रहे हैं। ಈಗ ನೀವ್ಯಾರು ಪ್ರಕೃತಿಯ ಪತಿಗಳು ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರಕೃತಿಯ ಪತಿ ಅಂತಂದ ಮೇಲೆ ಪ್ರಕೃತಿ ಆಡುವಂಥ ಪ್ರತಿಯೊಂದು ಆಟವನ್ನು ಹೆಂಗೆ ನೋಡಬೇಕು? ಸಾಕ್ಷಿಯಾಗಿ ನೋಡಬೇಕು. ಭಲೆ ಪ್ರಕೃತಿ ಸುಂದರವಾಗಿ ನಿಮಗೆ ಸತೋಪ್ರಧಾನವಾಗಿ ಸುಖ ಕೊಟ್ಟರು ನೀವು ನೋಡಬೇಕು. ಮತ್ತು ಪ್ರಕೃತಿ ಏರುಪೇರಿನಲ್ಲಿ ಬಂದು ಹಲಚಲಲ್ಲಿ ಬಂದರೂ ಕೂಡ ನೀವೇನು ಮಾಡಬೇಕು? ಸಾಕ್ಷಿಯಾಗಿ ನೋಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಏಕೆಂದರೆ ಆಟ ಅಂದ್ರೆ ಏನು? ಮಜಾ ಅಷ್ಟೇ ಅಲ್ವಾ? ಆಟದಲ್ಲಿ ಯಾರನ್ನ ಔಟ್ ಮಾಡಿದ್ರು, ಯಾರು ಗೆಲ್ಲಿದ್ರು ನಾವು ಏನು ನೋಡ್ತೀವಿ? ಲಾಸ್ಟಲ್ಲಿ ಕೂತ್ಕೊಂಡು ಏನು ನೋಡ್ತೀವಿ? ಅದನ್ನು ಮಜಾ ತೆಗೆದುಕೊಳ್ತೀವಿ ಅಷ್ಟೇ. ಅದೇ ರೀತಿ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಭಯ ಪಡಬಾರ್ದು, ನೀವು ಸದಾ ಆಟದಲ್ಲಿ ಮಜಾ ನೋಡಬೇಕು ಅಂತ. ಮಜಾ ನೋಡೋದಕ್ಕಾಗಿ ಬಾಬ್ದಾದ ತಪಸ್ಸಿನಿಂದ ಸಾಕ್ಷಿತನದ ಸ್ಥಿತಿಯ ಆಸನದ ಮೇಲೆ ಕುಳಿತುಕೊಂಡು ಅಚಲ ಅಡೋಲ ಸ್ಥಿತಿಯಲ್ಲಿರುವ ವಿಶೇಷ ಅಭ್ಯಾಸವನ್ನು ಮಾಡಿಸ್ತಿದ್ದಾರೆ. ಆಟವನ್ನು ನೋಡುವುದು ಹೇಳಿದಷ್ಟು ಈಸಿ ಅಲ್ಲ. ಅದಕ್ಕೆ ಮಾಡಬೇಕಾಗಿರುವಂಥ ಪ್ರಯತ್ನ ಏನು ಅಥವಾ ಅಭ್ಯಾಸ ಏನು ಅಂತಂದರೆ, ತಪಸ್ಸಿನ ಮೂಲಕ ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಕುಳಿತುಕೊಂಡು ಅಚಲ ಅಡೋಲ ಸ್ಥಿತಿಯಲ್ಲಿರುವಂಥ ವಿಶೇಷ ಅಭ್ಯಾಸವನ್ನು ನಾವು ಮಾಡಬೇಕು. तो यह स्थिति का आसन सबको अच्छा लगता है या हलचल का आसन अच्छा लगता है? ಈಗ ಹೇಳಿ ಮಕ್ಕಳೇ, ನಿಮಗೆ ಯಾವ ಆಸನ ಇಷ್ಟ ಅನಿಸುತ್ತೆ? ಈ ರೀತಿ ಅಚಲ ಅಡೋಲವಾಗಿ ಕುಳಿತುಕೊಳ್ಳುವಂಥ ಇರುವಂಥ ಆಸನ ಇಷ್ಟ ಆಗುತ್ತೋ ಅಥವಾ ಏರುಪೇರಿನಲ್ಲಿ ಬರುವಂಥ ಆಸನ ಇಷ್ಟ ಆಗುತ್ತೋ ಅಂತ. ಎರಡರ ಮೇಲೆ ಕೂಡ ಕುಳಿತಿದ್ದೀವಲ್ವ, ಯಾವ್ದು ನಮ್ಗೆ ಇಷ್ಟ? ಯಾವ್ದು ಇಷ್ಟ ಆಗುತ್ತೆ? ಮುಳ್ಳಿನ ಚೇರ್ನಲ್ಲಿ ಕುತ್ಕೊಳ್ಳೋದು ಇಷ್ಟನಾ ಅಥವಾ ಸೋಫಾ ಮೇಲೆ ಮೆತ್ತಿಗಿರೋದ್ರಲ್ಲಿ ಕುತ್ಕೊಳ್ಳೋದು ಇಷ್ಟ? ಮತ್ತೆ ಇದು ಕೂಡ ಬಾಬಾ ಹೇಳ್ತಿದ್ದಾರೆ, ಯಾವ ಆಸನ ಅಚ್ಚಲ ಸ್ಥಿತಿಯಲ್ಲಿರೋದು ನಿಮ್ಗೆ ಇಷ್ಟನಾ? ಸಾಕ್ಷಿಯಾಗಿದ್ದೆಲ್ಲವನ್ನು ನೋಡೋದು ಇಷ್ಟನಾ? ಅಥವಾ ಆಟವನ್ನು ನೋಡ್ತಾ ನೀವು ಭಯಭೀತರಾಗೋದು, ನೀವು ಟೆನ್ಷನ್ ಬರೋದು, ನೀವು ಖುಷಿಯಲ್ಲಿ ಬರೋದು, ಈ ರೀತಿ ನೀವು ಏರುಪೇರೋದು ಇಷ್ಟನಾ? ಅಚಲ ಸ್ಥಿತಿಯಲ್ಲಿ ಇರೋದೇ ತಾನೇ ನಿಮಗೂ ಇಷ್ಟ ಅಂತ ಹೇಳ್ತಿದ್ದಾರೆ ಬಾಬಾ. अचल आसन अच्छा लगता है ना? कोई भी बात हो जाए, चाहे प्रकृति की चाहे व्यक्ति की, दोनों अचल स्थिति के आसन को जरा भी हिला नहीं सकते. इतने पक्के होना या अभी होना है? ಬಾಬಾ ಹೇಳ್ತಿದ್ದಾರೆ, ಪ್ರಕೃತಿಯ ಮಾತಾಗಿರ್ಬೋದು, ವ್ಯಕ್ತಿಯ ಮಾತಾಗಿರ್ಬೋದು, ಎರಡರಲ್ಲೂ ಕೂಡ ಅಚಲ ಸ್ಥಿತಿ ಆಸನದಲ್ಲಿ ಕುಳಿತುಕೊಳ್ಬೇಕು. ಸ್ವಲ್ಪವೂ ಏರುಪೇರಾಗಬಾರದು ಅಂತ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಪಕ್ಕ ಆಗಿದ್ದೀರಾ ಅಥವಾ ಆಗಬೇಕಾ ಅಂತ ಕೇಳ್ತಿದ್ದಾರೆ. प्रकृति के भी 5 खिलाड़ी है और माया के भी 5 खिलाड़ी है. ಬಾಬಾ ಹೇಳ್ತಾರೆ, ಇಲ್ಲಿ ಬಾಬಾ ಹೇಳ್ತಿರ್ತಾರಲ್ಲ, ಇವಾಗ ನೀವು ಯುದ್ಧ ಮೈದಾನದಲ್ಲಿ ಇದ್ದೀರಿ ಅಂತ, ಇಲ್ಲಿ ಖಿಲಾಡಿಗಳು ಕೂಡ ಆಟಗಾರರು ಕೂಡ ಇದ್ದಾರೆ. ಒಂದು ಕಡೆ ಪ್ರಕೃತಿಗೆ 5 ಆಟಗಾರರು ಇದ್ದಾರೆ. ಯಾರ್ಯಾರು? ಪಂಚತತ್ವಗಳು 5 ಆಟಗಾರರು. ಮತ್ತೆ ಮಾಯೆಗೂ 5 ಆಟಗಾರರಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರವರು? ಪಂಚವಿಕಾರಗಳು. ಇನ್ 10 ಖಿಲಾಡಿಯೋಂಕು ಅಚ್ಚಿ ತರಸೆ ಜಾನ್ತೆ ಹೋ ನಾ? ಇವಾಗ ಈ 10 ಖಿಲಾಡಿಗಳು ಯಾರು ಆಟಗಾರಿದ್ದಾರೆ ಅವ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ತಾನೆ? ಯಾಕೆಂದರೆ ಇಲ್ಲಿಯೇ ನೀವು ಈ ಪ್ರಕೃತಿಯ ಜೊತೆ ಅಂತೂ 5,000 ವರ್ಷದಿಂದ ಇದ್ದೀರಿ, ಮತ್ತು ಮಾಯ ಕಿಲಾಡಿಗಳ ಜೊತೆ ಅಂತೂ 2,500 ವರ್ಷದಿಂದ ಇದ್ದೀರಿ. ಅವ್ರ ಬಗ್ಗೆ ನಿಮ್ಗಂತೂ ಸಂಪೂರ್ಣವಾಗಿ ತಿಳಿದಿದೆ. ಖಿಲಾಡಿ ಖೇಲ್ ಕೆ ಬಿನಾ ರಹೆ ಕ್ಯಾ? ಬಾಬಾ ಹೇಳ್ತಿದ್ದಾರೆ, ಆಟಗಾರ ಅಂದರೆ ಏನು? ಆಟ ಆಡದೆ ಇರ್ಲಿಕ್ಕಾಗುತ್ತಾ ಅಂತ ಕೇಳ್ತಿದ್ದಾರೆ ಬಾಬಾ. ಆಟಗಾರರು ಅಂದ್ರೇ ಆಟ ಆಡುವಂಥವ್ರೆ. कोई कभी खिलाड़ी सामने आ जाता है, कोई सामने आ जाता है. आजकल भी पुरानी दुनिया में खेल देखने में बहुत शौकीन है ना? कितना प्यार से खेलते रहते हैं, खेल देखते रहते हैं. वो है पुरानी दुनिया वाले और आप हो संगम युगी ब्राह्मण आत्माएं. तो खेल देखना, एंजॉय करना है या घबराना है? ಇವಾಗ ಆಟಗಾರರು ಒಂದೊಂದು ಆಟವನ್ನು ತೋರಿಸ್ತಾ ಹೋಗ್ತಾ ಇರ್ತಾರಲ್ವಾ, ಅದೇ ರೀತಿ ಇವಾಗ ಒಬ್ಬರು ಆಟ ತೋರಿಸ್ತಾರೆ ಮತ್ತು ಇನ್ನೊಬ್ಬರು ಇನ್ನೊಂದು ಆಟವನ್ನು ತೋರಿಸ್ತಾರೆ. ಇಲ್ಲಿವರೆಗೂ ಕರೋನಾ ಟೈಮಲ್ಲಿ ವಾಯು ಆಟ ತೋರಿಸ್ತಲ್ಲ, ಆ ರೀತಿ ಒಂದೊಂದು ಸಮಯದಲ್ಲಿ ಒಂದೊಂದು ಆಟವನ್ನು ಆಡ್ತಾ ಇರುತ್ತೆ. ಇವಾಗ
ನೀವು ಹೊರಗಡೆ ಕೂಡ ಆಟ ಆಡೋದ್ರಲ್ಲಿ ಇಷ್ಟ ಅನಿಸುತ್ತಲ್ಲ. ಕ್ರಿಕೆಟ್ ಬಂದ್ಬಿಡ್ತು ಮ್ಯಾಚ್ ಅಂತಂದ್ರೆ ಏನು ಮಾಡ್ತಾರೆ? ಎಲ್ಲರೂ ಕೂಡ ಟಿ ವಿ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ತಾನೆ, ಎಷ್ಟು ಎಂಜಾಯ್ ಮಾಡ್ತಾರೆ. ಆಟವನ್ನು ನೋಡ್ತಾ ನೋಡ್ತಾ ಅವ್ರು ಏನು ಮಾಡ್ತಾರೆ? ಎಂಜಾಯ್ ಮಾಡ್ತಾರೆ. ಅದೇ ರೀತಿ ನೀವು ಕೂಡ ಈ ಆಟವನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀರೋ ಅಥವಾ ಭಯ ಪಡ್ತಾ ಇದ್ದೀರೋ? ಮಾಯೆ ನಿಮ್ಮ ಹತ್ರ ಪರಿಸ್ಥಿತಿ ತೆಗೆದುಕೊಂಡು ಬರ್ಬೋದು, ಸಮಸ್ಯೆಗಳು ತೆಗೆದುಕೊಂಡು ಬರ್ಬೋದು. ಇದು ಪ್ರಕೃತಿಯಿಂದ ಆಗಿರ್ಬೋದು, ವ್ಯಕ್ತಿಗಳಿಂದ ಆಗಿರ್ಬೋದು, ಯಾವುದೇ ಪ್ರಕಾರದಲ್ಲಿ ಬಂದರೂ ಕೂಡ ನಿಮ್ಮ ಸ್ಥಿತಿ ಹೆಂಗಿದೆ ಅಂತ ಕೇಳ್ತಿದ್ದಾರೆ. कोई गिरता है कोई गिराता है, लेकिन खेल देखने वालों को गिरता हुआ देख भी मजा आता है और विजय प्राप्त करता हुआ भी देख मजा आता है. ಇವಾಗ ಈ 10 ಆಟಗಾರರು ಏನು ಮಾಡ್ತಿದ್ದಾರೆ? ಆಟ ಆಡ್ತಿದ್ದಾರೆ. ಇವಾಗ ನಿಮಗೆ ಈ ಆಟವನ್ನು ನೋಡ್ತಾ ಏನು ಅನಿಸ್ಬೇಕು? ಎಂಜಾಯ್ ಮಾಡಬೇಕಾ, ಭಯ ಪಡಬೇಕಾ? ಒಂದು ಆಟದಲ್ಲಿ ಕೆಲವರು ಬೀಳ್ತಾರೆ, ಕೆಲವರು ಹೇಳ್ತಾರೆ. ಬಿದ್ದರೂ ನಾವು ನಗ್ತೀವಿ, ಹೇಳಿದ್ರೂ ಕೂಡ ನಾವು ನಗ್ತೀವಿ, ಅಂದರೆ ಎಂಜಾಯ್ ಮಾಡ್ತೀವಿ ಆ ಆಟವನ್ನು. ಹೌದಾ ಇಲ್ವಾ? ಅದೇ ರೀತಿ ಬಾಬಾ ಹೇಳ್ತಾರೆ, ಇಲ್ಲೂ ಸಹ ವಿಜಯ ಪ್ರಾಪ್ತಿ ಆದರೂ ಕೂಡ ಖುಷಿನೇ, ಇಲ್ಲ ಅಂದರೂ ಕೂಡ ಖುಷಿನೇ. वह तो बड़ा खेल है, सिर्फ आसन को नहीं छोड़ो बस. ನೀವು ಅದನ್ನು ನೋಡಿ ಎಂಜಾಯ್ ಮಾಡಬೇಕಂದ್ರೆ ಏನು ಮಾಡಬೇಕು? ಆಸನದಲ್ಲಿ ಕುಳಿತಿರ್ಬೇಕಷ್ಟೆ. ನೀವು ಆರಾಮಾಗಿ ಕುಳಿತಿದ್ರೆ ಏನೆಲ್ಲ ಆಟ ಆಡ್ತಾ ಇದ್ರೂ ಕೂಡ ಎಂಜಾಯ್ ಮಾಡ್ಬೋದು. कितनी भी कोई हिलाए लेकिन आप शक्तिशाली आत्माएं हिल नहीं सकती हो, तो बाप दादा आज हर एक रूहानी गुलाब को देख रहे. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರೆಷ್ಟೇ ಅಲೆದಾಡಿಸಿದ್ರು ಕೂಡ ನೀವು ಅಲೆದಾಡಬಾರದು. ಗೊತ್ತಾಯ್ತಾ? ಆಟಗಾರರ ಬಗ್ಗೆ, ಆಟ ಆಡುವಂಥವ್ರ ಬಗ್ಗೆ ಹಾಗೂ ಆಟ ನೋಡುವಂಥವ್ರ ಬಗ್ಗೆ. ಆಟ ನೋಡುವಂಥವ್ರು ಯಾರು? ಆಟ ನೋಡುವಂಥವ್ರು ಯಾರು? ನಾವೇ ಅಲ್ವಾ? ಆಟ ಆಡುವಂಥದ್ದು ಪಂಚತತ್ವಗಳು ಹಾಗೂ ಮಾಯಾವಿಕಾರಗಳು. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ಕೂಡ ಯಾರು? ಆತ್ಮಿಕ ಗುಲಾಬಿಗಳು ಅಂತ ಹೇಳ್ತಿದ್ದಾರೆ ಬಾಬಾ. जब बगीचे में बुलाया है तो बगीचे में पत्ते देखेंगे या फूलों को देखेंगे. ಇವಾಗ ನೀವೆಲ್ಲರೂ ಕೂಡ ಎಲ್ಲಿಗೆ ಹೋಗಿ? ತೋಟಕ್ಕೆ ಹೋಗಿ. ಹೋಗೋಣ? ಹೋಗಿದ್ದೀರಾ? ತೋಟ ಕಾಣಿಸ್ತಾ ಇದೆಯಾ? ತೋಟದಲ್ಲಿ ಏನು ನೋಡ್ತಾ ಇದ್ದೀರಿ? ಹೂ ನೋಡ್ತಾ ಇದ್ದೀರಾ? ಎಲೆಗಳು ನೋಡ್ತಿದ್ದೀರಾ? ಏನು ಕಾಣಿಸುತ್ತೆ? ಹೂವೇ ಕಾಣಿಸುತ್ತಲ್ವಾ? ಕೆಲವು ಯಾರಿಗಾದ್ರೂ ಎಲೆಗಳು ಮಾತ್ರ ಕಾಣಿಸ್ತಿದ್ಯಾ? ನೋಡಿದ ತಕ್ಷಣ ಫಸ್ಟ್ ಕಣ್ಣು ಯಾವ್ದ್ರ ಕಡೆ ಹೋಗುತ್ತೆ? ಹೂಗಳ ಕಡೆನೇ ಹೋಗುತ್ತೆ. वैरायटी भी होती है ना, कोई बहुत सुंदर रंग रूप वाले होते हैं, तो यह भी अच्छा सजाया है. मेहनत करने वालों की कमाल अच्छी है, लेकिन बाप दाद रूहानी फूलों को देख रहे हैं. रंग भी है, रूप भी है. कोई रंग रूप और खुशबू वाले होंगे, कोई सिर्फ रंग रूप वाले हैं. रंग और रूप तो सभी बच्चों में आ गया है, लेकिन बाप के संग का रंग तो सबको लग गया है. कोई व्यवहार की बातों में, पुरुषार्थ की बातों में संपूर्ण संतुष्टता नहीं भी हो, लेकिन बाप के संग का रंग सबको अति प्यारा लगता है. इसलिए रंग सभी में आ गया है और रूप भी परिवर्तन हो गया, क्योंकि ब्राह्मण आत्मा बन गए हो. बल कैसे भी पुरुषार्थी आत्मा है, लेकिन ब्राह्मण आत्मा बनने से रूप जरूर बदलता है. ಈಗ ಬಾಬಾ ಹೇಳ್ತಿದ್ದಾರೆ, ಬಾಬಾ ಈ ತೋಟವನ್ನು ನೋಡ್ತಿದ್ದಾರೆ. ಸ್ಥೂಲವಾಗಿ ಯಾರು ಸ್ಟೇಜನ್ನು ಶೃಂಗಾರ ಮಾಡಿದ್ದೀರ ಅವರು ಪರಿಶ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಬಾಬಾ ಇವತ್ತು ಆತ್ಮೀಕ ಗುಲಾಬಿಯ ತೋಟವನ್ನು ನೋಡ್ತಿದ್ದಾರಂತೆ. ಇವಾಗ ಹೂವು ಅಂತಂದರೆ ಅದ್ರ ಏನಿರಬೇಕು? ರೂಪ ಇರಬೇಕು, ಬಣ್ಣ ಇರಬೇಕು, ಸುಗಂಧ ಇರಬೇಕು ಅಲ್ವಾ? ಅವಾಗ ಅದು ತುಂಬ ಸುಂದರವಾಗಿರುವಂಥ ಹೂವು ಅಂತೇಳಿ ಎಲ್ಲರಿಗೂ ಕೂಡ ಪ್ರಿಯ ಅನಿಸ್ತದೆ. ಅದೇ ರೀತಿ ಬಾಬಾರವರ ಮಕ್ಕಳಲ್ಲೂ ಕೂಡ ಬಾಬಾ ಹೇಳ್ತಾರೆ, ಕೆಲವರಲ್ಲಿ ರೂಪ, ರಂಗು ಹಾಗೂ ಸುಗಂಧ ಎಲ್ಲವೂ ಇದೆ. ಕೆಲವರಲ್ಲಿ ರೂಪ, ರಂಗು ಇದೆ, ಅಂದರೆ ಬಣ್ಣ ಇದೆ, ಆದರೆ ಸುಗಂಧ ಇಲ್ಲ. ಸುಗಂಧ ಅಂದ್ರೆ ಏನು? ಧಾರಣೆ. ಅವರು ಧಾರಣೆ ಮಾಡಿದ್ದರಿಗೆ ಧಾರಣೆಯನ್ನು ಮಾಡಿಸ್ತಾರೆ. ರೂಪ ಅಂತಂದರೆ ಏನು? ಬಾಬಾ ಹೇಳ್ತಿದ್ದಾರೆ, ನೀವು ಫಸ್ಟ್ ಬಾಬಾವರ ಮಗು ಆಗಿದ್ದ ತಕ್ಷಣವೇ ನಿಮ್ಮ ಹೆಸರೇನಾಯಿತು? ಬ್ರಾಹ್ಮಣರು ಎಂದು ಆಯಿತು ತಾನೆ. ನಿಮ್ಮ ರೂಪ ಇಲ್ಲೇನಾಯಿತು? ಬದಲಾವಣೆ ಆಯಿತು. ಬಣ್ಣ, ಯಾರ ಬಣ್ಣ ಆಯಿತು ನಿಮಗೆ? ತಂದೆಯ ಸಂಘದ ಬಣ್ಣ ಹಚ್ಕೊಂಡ್ಬಿಟ್ಟಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ.
ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬ ಬ್ರಾಹ್ಮಣಾತ್ಮರು ಕೂಡ ಬಾಬೋರ ಮಗು ಆದಮೇಲೆ ರೂಪ ಹಾಗೂ ಬಣ್ಣ ಎರಡೂ ಬದಲಾವಣೆ ಅಂತೂ ಹಾಗೇ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಪ್ರತಿಯೊಬ್ಬರೂ ಕೂಡ ವ್ಯವಹಾರದಲ್ಲಿ ಬರ್ತಾ ಪುರುಷಾರ್ಥದ ಮಾತುಗಳಲ್ಲಿ ಬರ್ತಾ ಸಂಪೂರ್ಣ ಸಂತುಷ್ಟರಾಗಿಲ್ಲ ಅಂದರೂ ಸಹ ತಂದೆಯ ಸಂಘದ ಅನುಭವ ಏನಿದೆ ಅದು ಎಲ್ಲರಿಗೂ ಅತಿ ಪ್ರಿಯ ಅನಿಸುತ್ತೆ. ಮತ್ತು ಬಾಬೋರ ಮಗು ಆದಮೇಲೆ ಪ್ರತಿಯೊಬ್ಬರೂ ಕೂಡ ಬ್ರಾಹ್ಮಣ ಆತ್ಮರಂತೆಯೇ ಅಂದ್ಕೊಳ್ತಾರೆ. ಬಲೆ ನಂಬರ್ ವಾರ್ ಅಂತೂ ಇದ್ದೇ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ब्राह्मण आत्मा की चमक सुंदरता हर एक ब्राह्मण आत्मा में आ जाती है और रंग और रूप सब में दिखाई दे रहा है. ಬ್ರಾಹ್ಮಣರಾದ ಮೇಲೆ ಪ್ರತಿಯೊಬ್ಬರಲ್ಲೂ ಕೂಡ ಏನೋ ಒಂದು ಹೊಳಪು ಅನ್ನೋದು, ಏನೋ ಒಂದು ಪರಿವರ್ತನೆ ಅನ್ನೋದು ಇದ್ದೇ ಇರುತ್ತೆ. ಹೌದಾ ಇಲ್ವಾ? ಜ್ಞಾನ ಬಂದ ಮೇಲೆ ಎಂಥ ಆತ್ಮನೇ ಆಗಿರ್ಬೋದು, ಸ್ವಲ್ಪ ಆದರೂ ಅವರಲ್ಲಿ ಆ ಬದಲಾವಣೆ ಅನ್ನೋದು ಕಾಣಿಸುತ್ತದೆ. ಅದಕ್ಕೆ ರಂಗು ರೂಪ ಎಲ್ಲರಲ್ಲೂ ಕೂಡ ಕಾಣಿಸ್ತಿದೆ. ಖುಷ್ಬು ನಂಬರ್ ವಾರ್, ಸುಗಂಧ ಅದರಲ್ಲಿ ನಂಬರ್ ವಾರ್. ಧಾರಣೆ ಅಂತ ಹೇಳಿದ್ವಲ್ಲ, ಧಾರಣೆ ಅಂತಂದ್ರೇನು? ಬ್ರಾಹ್ಮಣ ಧರ್ಮದ ಧಾರಣೆ ಏನು? पवित्रता. खुशबू है संपूर्ण पवित्रता. जैसे तो जो भी ब्राह्मण बनते हैं ब्रह्म कुमार और कुमारी कहलाते हैं. कुमार और कुमारी बनना अर्थात पवित्र बनना. पवित्रता की परिभाषा अति सूक्ष्म है. सिर्फ ब्रह्मचारी नहीं, तन से ब्रह्मचारी बनना, इसको संपूर्ण पवित्रता नहीं कहेंगे. मन से भी ब्रह्मचारी हो अर्थात मन भी सिवाय बाप के और किसी प्रकार के लगाव नहीं आए. तन से भी ब्रह्मचारी, संबंध में भी ब्रह्मचारी, संस्कार में भी ब्रह्मचारी. इसकी परिभाषा अति प्यारी और अति गुह्य है. इसका विस्तार फिर सुनाएंगे. आज तो होली मनानी है ना, गुह्य पढ़ाई नहीं, आज मनाना है. ಬಾಬಾ ಹೇಳ್ತಿದ್ದಾರೆ, ಈ ಸುಗಂಧವನ್ನು ಹರಡಿಸುವುದಂದ್ರೇನು? ಸಂಪೂರ್ಣ ಪವಿತ್ರರಾಗುವುದು ಅಂತ ಬಾಬಾ ಹೇಳ್ತಿದ್ದಾರೆ. ಕುಮಾರ್ ಕುಮಾರಿ, ಬ್ರಹ್ಮಕುಮಾರ್ ಕುಮಾರಿರಂದ್ರೇ ಪವಿತ್ರರು ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಮನಸ್ಸಿನಿಂದನೂ ಪವಿತ್ರ, ತನುವಿನಿಂದನೂ ಪವಿತ್ರ, ಸಂಬಂಧದಿಂದಲೂ ಕೂಡ ಪವಿತ್ರ ಅಂತ ಬಾಬಾ ಹೇಳ್ತಿದ್ದಾರೆ. ಮನಸ್ಸಿನಿಂದ ಪವಿತ್ರ ಅಂದರೆ ಒಬ್ಬ ತಂದೆ ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ, ಯಾವ ಕಡೆ ಕೂಡ ಆಕರ್ಷಣೆ ಇರಬಾರದು. ತನುವಿನಿಂದ ಅಂದರೆ ಬ್ರಹ್ಮಚಾರಿಗಳಾಗಿರ್ತಾರೆ, ಸಂಬಂಧದಲ್ಲೂ ಕೂಡ ಬ್ರಹ್ಮಚಾರಿಗಳು, ಸಂಸ್ಕಾರದಲ್ಲೂ ಕೂಡ ಬ್ರಹ್ಮಚಾರಿಗಳಾಗಿರುತ್ತಾರೆ. ಪವಿತ್ರತೆಯ ಪರಿಭಾಷೆ ಅತಿ ಗುಹ್ಯ ಹಾಗೂ ಅತಿ ಪ್ರಿಯವಾಗಿದೆ. ಇನ್ನು ಯಾವತ್ತಾದರೂ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಹಬ್ಬ ಇರುವಾಗ ಲೆಕ್ಚರು ಇರೋದಿಲ್ಲ, ಅವತ್ತು ಫ್ರೀ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಹಬ್ಬ ಆಚರಿಸ್ಲಿಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಗುಹ್ಯವಾಗಿರುವಂಥ ವಿದ್ಯೆ ಇವತ್ತು ಓದಿಸೋದಿಲ್ಲ. ಇಷ್ಟು ಮಾತ್ರ ಇವತ್ತೇ ಅಂತ ಹೇಳ್ತಿದ್ದಾರೆ. ಹೋಲಿ ಮನಾನೆ ವಾಲೆ ಕೋನ್ ಹೇ? ಹೋಲಿಯನ್ನು ಆಚರಿಸುವಂಥವ್ರು ಯಾರು ಅಂತ ಕೇಳ್ತಿದ್ದಾರೆ. ನಾವು ಎಂಥವರು? ಇನ್ನು ಹೋಲಿಯಸ್ಟ್ ಹೈಯೆಸ್ಟ್. ಅದಕ್ಕೆ ಹೋಲಿ ಅಂದರೆ ಏನು ಹೇಳ್ತಾರೆ ನಮಗೆ ಬಾಬಾ? ಹೋಲಿ ಹಂಸ ಹೋ. ನೀವೆಲ್ಲರೂ ಕೂಡ ಹೋಲಿ ಹಂಸಗಳಾಗಿದ್ದೀರಿ. ಹೋಲಿ ಹಂಸ ಕಿತನೆ ಪ್ಯಾರೆ ಹಣ. ಬಾಬಾ ಹೇಳ್ತಾರೆ, ಹೋಲಿ ಹಂಸ, ಪವಿತ್ರ ಹಂಸ, ಎಷ್ಟು ಪ್ರಿಯವಾಗಿದ್ದೀರಿ ನೀವೆಲ್ಲರೂ. हंस सदा पानी में तैरने वाले होती है. होली हंस भी सदा ज्ञान जल में तैरने वाले हो. ಹಂಸ ಯಾವಾಗಲೂ ಎಲ್ಲಿರುತ್ತೆ? ನೀರಿನಲ್ಲಿರುತ್ತೆ ಅಲ್ಲ. ಬಾಬಾ ಹೇಳ್ತಾರೆ, ನೀವು ಕೂಡ ಅಷ್ಟೇ. ಯಾರು ಸತ್ಯ ಹೋಲಿ ಹಂಸರಿರ್ತಾರೋ ಅವರು ಸದಾ ಜ್ಞಾನದ ಆ ನೀರಿನಲ್ಲೇ ತೇಲಾಡ್ತಾ ಇರ್ತಾರೆ. ಉಡನೆ ವಾಲೆ ಅವ್ರು ತೇರ್ನೆ ವಾಲೆ. ಬಾಬಾ ಹೇಳ್ತಾರೆ, ಒಂದು ಹಾರುವಂಥವ್ರು, ಎರಡನೇದು ನೀರಿನಲ್ಲಿ ತೇಲಾಡುವಂಥವ್ರು. आप सभी भी उड़ना और तैरना जानते हो ना. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಕೂಡ ಈಜಾಡೋದು ನಿಮ್ಗೆ ಗೊತ್ತಿದೆಯಲ್ವಾ? ಒಂದು ಹಾರಬೇಕು, ಇನ್ನೊಂದು ನೀರಿನಲ್ಲಿ ಈಜಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಜಾಡೋದು ಬರುತ್ತಲ್ಲ, ಹಾರೋದು ಬರುತ್ತಲ್ವಾ? ಜ್ಞಾನ मनन करना इसको कहेंगे ज्ञान अमृत में तैरना और उड़ना अर्थात सदा ऊंच स्थिति में रहना. ಬಾಬಾ ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸ್ತಾ ಹೇಳ್ತಿದ್ದಾರೆ. ನೀವು ಈಜಾಡುವುದಂದ್ರೆ ಏನು? ಜ್ಞಾನದ ಮನನ ಚಿಂತನೆಯನ್ನು ಮಾಡುವುದು ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ಹಾರುವುದಂದ್ರೇನು? ಉನ್ನತ ಸ್ಥಿತಿಯಲ್ಲಿ ಸ್ಥಿತರಾಗುವುದು. ದೋನೋ ಜಾನ್ತೇವೋ, ಎರಡು ನಿಮಗೆ ಗೊತ್ತಿದೆಯಲ್ಲ. ಒಂದು ಜ್ಞಾನದ ಚಿಂತನೆಯೂ ಮಾಡ್ತೀವಿ,
ಹಾಗೂ ಅದರಿಂದ ನಾವು ಉನ್ನತ ಸ್ಥಿತಿಯನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ತೀವಿ. सभी के मन में बाप से प्यार तो 100% से भी आगे है और बाप का भी प्यार हर एक बच्चे से है, चाहे वह गिरता है चाहे चढ़ता भी है, खेल करता है फिर भी बाप का प्यार है. ಬಾಬನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ? ಮಾತುಗಳಿಲ್ಲ, ಶಬ್ದಗಳಿಲ್ಲ ವರ್ಣನೆ ಮಾಡೋದಕ್ಕೆ. ಬಾಬಾ ಹೇಳ್ತಾರೆ 100%ಗಿಂತಲೂ ಜಾಸ್ತಿ ಇದೆಯಲ್ವಾ ಬಾಬಾ. ಮತ್ತೆ ಬಾಬಾ ಅವ್ರ ಪ್ರೀತಿ ಕೂಡ ಪ್ರತಿಯೊಂದು ಮಗು ಮೇಲೆ ಅಷ್ಟೇ ಪ್ರೀತಿ ಇದೆಯಂತೆ. ಮಗು ಹೇಳಿದ್ರು ಬೀಳಿದ್ರು ಎಲ್ಲ ಆಟ ತೋರಿಸಿದ್ರು ಕೂಡ ಬಾಬಾವ್ರಿಗೆ ಪ್ರತಿಯೊಂದು ಮಗುವಿನ ಮೇಲೆ ಪ್ರೀತಿ ಇದೆ. ಬಾಪ್ ಕೇಲ್ ದೇಖ್ಕರ್ ಸಮಜ್ತೆ ಹೈ ಕಿ ಯಹ ಥೋಡಾ ನಟ್ಕಟ್ ಬಚ್ಚಾ ಹೈ. ಯಾರಾದ್ರೂ ಮಕ್ಕಳು ಹೇಳೋದು ಬೀಳುವುದು ಪುರುಷಾರ್ಥದಲ್ಲಿ ಮಾಡ್ತಿದ್ರೆ ಬಾಬಂಗೆ ಅನ್ಸುತ್ತಂತೆ ಈ ಮಗು ತುಂಬ ತೀಟೆ ಮಾಡುತ್ತೆ ಅಂತ ಅನ್ಕೊಳ್ತಾರಂತೆ ಬಾಬಾ. ಸಬ್ ಬಚ್ಚೆ ಏಕ್ ಜೈಸೆ ತೋ ನೀ ಹೋತೆ. ಯಾಕಂದರೆ ಎಲ್ಲ ಮಕ್ಕಳು ಕೂಡ ಒಂದೇ ರೀತಿ ಇರೋದಿಲ್ಲ. ಇಬ್ಬರು ಮಕ್ಕಳಿದ್ರು ಕೂಡ ಅದರಲ್ಲಿ ಒಬ್ಬರು ನಾಟಿ ಇರ್ತಾರೆ, ಇನ್ನೊಬ್ಬರು ಸೈಲೆಂಟ್ ಇರ್ತಾರೆ. ಅದೇ ರೀತಿ ಬಾಬಂಗೆ ಇಷ್ಟು ಜನ ಮಕ್ಕಳಂದ್ರೆ ಹೇಳಲಿಕ್ಕೆ ಅಲ್ಲಿ ಎಲ್ಲ ಪ್ರಕಾರದ ಮಕ್ಕಳು ಇದ್ದಾರೆ. कोई नटखट, कोई गंभीर, कोई रमणीक होते हैं, कोई बहुत फास्ट नेचर के होते हैं, फिर भी दो बच्चे हैं ना. ಬಾಬಾ ಹೇಳ್ತಾರೆ ಬಾಬಾ ಮಗುವಲ್ಲಿ ಕೆಲವರು ತುಂಬ ತುಂಟಾಟ ಮಾಡುವಂಥವ್ರು, ತರಲೆ ಮಾಡುವಂಥವ್ರು ಇರ್ತಾರೆ, ಕೆಲವರು ತುಂಬ ಗಂಭೀರವಾಗಿರುವಂಥವ್ರು ಇರ್ತಾರೆ, ಕೆಲವರು ರಮಣೀಕವಾಗಿರುವಂಥವ್ರು ಇರ್ತಾರೆ, ಕೆಲವರು ತುಂಬ ಫಾಸ್ಟಾಗಿ ಇರುವಂಥವರು ಕೂಡ ಇರ್ತಾರೆ. ಯಾರೇ ಆಗಿರ್ಬೋದು, ಆದರೆ ಎಲ್ಲರೂ ಕೂಡ ಯಾರು ನನ್ನ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ. ಬಚ್ಚೆ ಶಬ್ದ ಹಿ ಅತಿ ಪ್ಯಾರ ಹೈ. ಮಗು ಎನ್ನುವಂಥ ಶಬ್ದನೇ ಅತಿ ಪ್ರಿಯ ಅಂತ ಬಾಬಾ ಹೇಳ್ತಾರೆ. ಮಗು ಯಾರೇ ಆಗಿರ್ಬೋದು, ನಾವು ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತೀವಲ್ವ ಇವಾಗಲೂ ಕೂಡ, ಅಂದರೆ ಮಕ್ಕಳಂದರೆ ಅಷ್ಟು ಪ್ರಿಯ ಅಂತ. जैसे आप सबके लिए बाप शब्द प्यारा है तो बाप के लिए बच्चे शब्द प्यारा. ಹೇಗೆ ನಿಮಗೆ ಬಾಬಾ ಅಂದ ತಕ್ಷಣ ಆ ಶಬ್ದ ಎಷ್ಟು ಪ್ರಿಯ ಅನಿಸುತ್ತೆ, ಅದೇ ರೀತಿ ನನಗೂ ಕೂಡ ಮಗು ಅನ್ನುವಂಥ ಶಬ್ದವೂ ಕೂಡ ಅಷ್ಟೇ ಪ್ರಿಯ ಅನಿಸುತ್ತದೆ. ಬಾಪ್ ಕಭೀ ಭಿ ಕೋಯಿ ಬಚ್ಚೆ ಸೆ ದಿಲ್ ಶಿಕಸ್ತ್ ನಹೀ ಹೋತೆ ಹೈ. ನಾವಾದರೂ ಬಾಬಾವ್ರ ಜೊತೆ ಮುನಿಸ್ಕೊಂಡು ಹೃದಯ ವಿದೀನರಾಗ್ಬಿಡ್ತೀವಿ, ಆದರೆ ಬಾಬಾವ್ರು ಎಂದಿಗೂ ಕೂಡ ಮಕ್ಕಳನ್ನು ಮುನಿಸ್ಕೊಳ್ಳೋದಿಲ್ಲ, ಹೃದಯ ವಿದೀನರು ಕೂಡ ಆಗೋದಿಲ್ಲ, ಬೇಜಾರಾಗುವುದಿಲ್ಲ ಅಂತ. सदा शुभ उम्मीद रखते हो, अगर कोई किनारा भी कर लेता है फिर भी बाप दादा उसमें भी उम्मीद रखते हैं कि आज नहीं तो कल आ जाएंगे. कहाँ जाएंगे? ಬಾಬಾ ಪ್ರತಿಯೊಂದು ಮಗು ಮೇಲೆ ಶುಭವಾಗಿರುವಂಥ ಆಸೆಯನ್ನು ಇಟ್ಕೊಳ್ತಾರಂತೆ, ಶುಭ ಭಾವನೆಯನ್ನು ಇಡ್ತಾರಂತೆ. ಏನು ಅಂತಂದರೆ ಯಾವುದಾದ್ರೂ ಮಗು ಬಾಬಾವರಿಂದ ದೂರ ಆಗಿ ಬಾಬನ ಬಿಟ್ಟೇ ಹೋಗ್ಬಿಟ್ರು ಅಂತ ಅಂದ್ಕೊಳ್ಳಿ, ಆದರೂ ಕೂಡ ಆ ಮಗು ಮೇಲೆ ಬಾಬಾವರಿಗೆ ದ್ವೇಷ ಬರೋದಿಲ್ಲ, ಬೇಜಾರಾಗುವುದಿಲ್ಲ. ಏಕೆಂದರೆ ಬಾಬಂಗೆ ಒಂದು ವಿಷಯ ಅನಿಸುತ್ತೆ, ಈ ಮಗು ಇವತ್ತಿಲ್ಲ ಅಂದರೆ ನಾಳೆ ಆದರೂ ನನ್ನ ಹತ್ರ ಬರಲೇಬೇಕಲ್ವ, ಯಾಕಂದ್ರೆ ನನ್ನ ಬಿಟ್ಟು ಎಲ್ಲೋಗುತ್ತೆ ಮಗು ಅಂಥೇಳಿ ಬಾಬಾ ಶುಭ ಇಚ್ಛೆಯನ್ನು ನೀಡ್ತಾರೆ. जैसे शारीरिक हिसाब किताब से कोई ज़्यादा बीमार भी हो जाता है, उनको ठीक होने में ज़्यादा समय लगता है, और जो समय बीमार होते हैं तो वह जल्दी ठीक हो जाता है. लेकिन है तो बीमार, कैसे भी बीमार हो, स्थूल रीति प्रमाण भी बीमार हो, कभी उम्मीद उतरनी भी हो, सदा उम्मीद रखनी होती है ना, आज नहीं तो कल ठीक तो हो जाएगा. इसलिए बाबा कोई भी बच्चों से ना उम्मीद नहीं होते, सदा शुभ आशाओं रखते हैं कि आज थोड़ा सा ढीला है और कल होशियार हो जाएगा. जब मंजिल एक है, बाप एक है, तो कहाँ जाएंगे सिवाय बाप के. ನೋಡಿ ಬಾಬಾ ಹೇಳ್ತಿದ್ದಾರೆ, ಇವಾಗ ಯಾರಾದರೂ ರೋಗಗ್ರಸ್ತರಾಗಿದ್ರು ಅಂದ್ಕೊಳ್ಳಿ, ಶರೀರದ ಲೆಕ್ಕಾಚಾರದ ಅನುಸಾರ ರೋಗ ಬಂದ್ಬಿಡುತ್ತೆ. ಕೆಲವರಿಗೆ ಜಲ್ದಿ ಅವರು ಸರಿಯಾಗಿಬಿಡ್ತಾರೆ, ಕೆಲವರಿಗೆ ಸ್ವಲ್ಪ ಸಮಯ ಅಂತೂ ಹಿಡಿಯುತ್ತೆ. ಆದರೆ ಇರುವುದಂತೂ ಅನಾರೋಗ್ಯ ತಾನೇ. ಬಾಬಾ ಹೇಳ್ತಿದ್ದಾರೆ, ಅನಾರೋಗ್ಯ ಬಂದಾಗ ಅವ್ರಿಗೆ ಜಲ್ದಿ ಸರಿಯಾಗಿಲ್ಲ ಅಂದರೂ ಕೂಡ ಇವತ್ತಿಲ್ಲ ಅಂದರೆ ನಾನು ನಾಳೆ ಸರಿ ಹೋಗ್ತೀನಿ ಅನ್ನುವಂಥ ಆಸೆ ಮನಸ್ಸಿನಲ್ಲಿ ಇರುತ್ತೆ ತಾನೆ, ಆ ಇಚ್ಛೆ ಅವ್ರಿಗಿರುತ್ತಲ್ವ ಅಂತ ಬಾಬಾ ಹೇಳ್ತಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಸದಾ ಶುಭ ಆಶಯ ನೀಡ್ತಾರಂತೆ ಬಾಬಾ ಪ್ರತಿಯೊಂದು ಒಬ್ಬರ ಮೇಲೆ. ಇವತ್ತು ಇವರು ಸ್ವಲ್ಪ ಡೀಲ್ ಆಗಿಬಿಟ್ಟಿದ್ದಾರೆ, ಆದರೆ ನಾಳೆ ಇವರು ಶಕ್ತಿಶಾಲಿ ಆಗಿಬಿಡ್ತಾರೆ, ಬುದ್ಧಿವಂತರಾಗ್ಬಿಡ್ತಾರೆ ಅಂತ. ಏಕ್ ಮಂಜಿಲ್ ಹೈ, ಬಾಪ್ ಏಕ್ ಹೈ ತೋ ಕಹಾ ಜಾಯೆಂಗೆ ಸಿರ್ಫ್ ಬಾಪ್ಗೆ.
ಬಾಬಾ ಹೇಳ್ತಾರೆ ಗುರಿ ಕೂಡ ಒಂದೇ ಆಗಿದೆ, ತಂದೆ ಕೂಡ ಒಬ್ಬರೇ ಆಗಿದ್ದಾರೆ. ಮತ್ತು ತಂದೆ ಹತ್ರ ಬರದೆ ಯಾರ ಹತ್ರ ಹೋಗ್ತಾರೆ? ಫಿರ್ ಭಿ ವರ್ಷ ಹರ ಆತ್ಮಕ್ಕೂ ಬಾಪ್ ಸೇ ಹಿ ಮಿಲ್ನಾ ಹೈ. ಮತ್ತು ಆಸ್ತಿ ಕೊಡುವಂಥವ್ರು ಕೂಡ ಯಾರು? ತಂದೆ ಒಬ್ಬರೇ, ಅವ್ರ ಹತ್ರಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಚಾಹೆ ಬಾಪ್ ಕೋ ಗಾಲಿ ಭೀ ದೇ ತೋ ಭಿ ಬಾಬಾ ಮುಕ್ತಿ ಕಾ ವರ್ಷ ತೋ ದೇ ದೇತೆ ನಾ. ಬಾಬಂಗೆ ಬೈದ್ರು ಏನೇ ಮಾಡಿದ್ರು ಕೂಡ ಬಾಬಾ ಏನು ಮಾಡ್ತಾರೆ? ಮುಕ್ತಿ ಆಸ್ತಿ ಅಂತೂ ಕೂಡ ಕೊಟ್ಟೇ ಕೊಡ್ತಾರೆ. ಲೌಕಿಕದಲ್ಲಿ ಎಷ್ಟು ಬೈದಿದ್ವಲ್ಲ ನಾವೆಲ್ಲರೂ ಕೂಡ, ಇವಾಗಲೂ ಕೂಡ ಎಷ್ಟೊಂದು ಬೈತಿರ್ತಾರೆ. ಆದರೂ ಕೂಡ ಬಾಬಾ ಏನು ಮಾಡ್ತಾರೆ? ಪ್ರೀತಿಯಿಂದ ಪ್ರತಿಯೊಂದು ಮಗುವು ಕೂಡ ಮುಕ್ತಿಯ ಆಸ್ತಿ ಅಂತೂ ಕೊಟ್ಟೇ ಕೊಡ್ತಾರೆ. सारे विश्व की सर्व आत्माओं को चाहे मुक्ति चाहे जीवन मुक्ति का वर्षा जरूर मिलना है, लेकिन बाप सृष्टि पर अवतरित हो बच्चों को वर्षे से वंचित नहीं कर सकते हैं. बाप को वर्षा देना ही है, चाहे लव है चाहे नहीं लेवे तो भी देना ही है. ನೋಡಿ ಬಾಬಾ ಹೇಳ್ತಿದ್ದಾರೆ, ತಂದೆ ಬಂದಿರೋದು ಯಾಕೆ? ಮುಖ್ಯ ಉದ್ದೇಶ ಆಸ್ತಿಯನ್ನು ಕೊಡೋದಕ್ಕೆ. ನಾನು ಬಂದು ಯಾವುದೋ ಒಂದು ಮಗು ನನ್ನ ಆಸ್ತಿಯಿಂದ ವಂಚಿತ ಆಗಿದೆ ಅಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬಂದು ಪ್ರತಿಯೊಂದು ಆತ್ಮಗೆ ಆಸ್ತಿ ಅಂತೂ ಕೊಡಲೇಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅವರು ತಗೊಂಡಿಲ್ಲ ಅಂದರೂ ಕೂಡ ನಾನು ಕೊಡಲೇಬೇಕು. ಅದು ಮುಕ್ತಿ ಆಗಿರ್ಬೋದು, ಜೀವನ್ ಮುಕ್ತಿ ಆಸ್ತಿ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಬಾಬಾ. सर्व आत्माओं को बाप द्वारा वर्षा मिलना है, तब तो बाप क्या पुकारते हैं. बाप का अर्थ ही है वर्षा देने वाला. ಎಲ್ಲರೂ ಕೂಡ ತಂದೆ ಅಂತಾನೆ ತಾನೆ ಕರೆದಿದ್ರು. ತಂದೆ ಅಂತಂದ್ರೆ ಏನು ಅದರ್ಥ? ಆಸ್ತಿಯನ್ನು ಕೊಡುವಂಥವರು ಅಂತ ಅರ್ಥ. चाहे किसी भी धर्म में चले गए फिर भी फादर के याद तो करते हैं ना. एक आत्मा भी वर्षे के सिवाय रह नहीं सकते हैं. तो सारी साकार सृष्टि पर पाठ बजाते बच्चों को वर्षा ना दे तो बाप कैसे कहलाएंगे. ಬಾಬಾ ಹೇಳ್ತಿದ್ದಾರೆ, ಈ ಪೂರ್ತಿ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡ್ತಾ ಇರುವಂಥ ಪಾತ್ರಧಾರಿಗಳು ಎಲ್ಲರಿಗೂ ನಾನು ಬಂದು ಆಸ್ತಿಯನ್ನು ಕೊಡಬೇಕು. ಇಲ್ಲಾಂದರೆ ಎಲ್ಲರೂ ನನ್ನನ್ನು ತಂದೆ ಎಂದು ಕರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಫಾದರ್ ಅಂತ ಹೆಂಗೆ ಕರಿತೀರಿ ನೀವು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ತಂದೆ ಅಂತಾನೆ ತಾನೆ ಕರೆದ್ರು ನನ್ನ. तो लेकिन आप डायरेक्ट वर्ड से लेते हो, पहचान से लेते हो, आपका डायरेक्ट कनेक्शन है. चाहे निमित्त साकार माध्यम ब्रह्मा बना, लेकिन ब्रह्मा से योग नहीं लगता है. योग बाप से लगता है. ब्रह्मा बाप भी कहते हैं बाप को याद करो, या नहीं कहते कि मुझे याद करो. कभी भी सिवाय बाप के फुल वर्षा और कोई संबंध में मिल नहीं सकता. ಆದರೆ ಹೊರಗಿನವ್ರಿಗೂ ನಿಮಗೂ ವ್ಯತ್ಯಾಸ ಏನು ಅಂತಂದರೆ, ನೀವಿಲ್ಲಿ ಡೈರೆಕ್ಟಾಗಿ ಬಂದು ಸಮ್ಮುಖದಲ್ಲಿ ತಂದೆಯನ್ನು ತಿಳ್ಕೊಂಡು ಆಸ್ತಿಯ ಬಗ್ಗೆ ತಿಳ್ಕೊಂಡು ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಹೌದಾ ಇಲ್ವಾ? ಬಲೆ ಇಲ್ಲಿ ಬ್ರಹ್ಮನ ಮುಖಾಂತರನೇ ನೀವು ಆಸ್ತಿಯನ್ನು ಪಡ್ಕೊಂಡಿದ್ದೀರಿ. ಆದರೆ ಯೋಗ ಯಾರ ಜೊತೆ ಜೋಡಿಸ್ತೀರಿ? ಬ್ರಹ್ಮಬಾಬವ್ರ ಜೊತೆ ಜೋಡಿಸ್ತೀರಾ? ಇಲ್ಲ, ಶಿವಬಾಬವ್ರ ಜೊತೆನೆ. ಬ್ರಹ್ಮಬಾಬರು ಏನು ಹೇಳ್ತಾರೆ? ಇವರನ್ನು ನೆನಪು ಮಾಡಿ ಅಂತ ಶಿವಬಾಬವ್ರ ಕಡೆನೇ ತೋರಿಸುತ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆ ಬಿಟ್ಟರೆ ಪೂರ್ತಿ ಆಸ್ತಿ ಯಾವುದೇ ಸಂಬಂಧದಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. आप डायरेक्ट बाप से संबंध जोड़ वर्षे का अधिकार लेते हो, तीनों कालों में प्राप्त करते हो. अभी भी वर्षा मिल रहा है ना, शक्तियों का गुणों का वर्षा मिल रहा है, मिल गया है. और मुक्तिधाम में भी कहाँ रहेंगे? ಬಾಬಾ ಕೇಳುತ್ತಿದ್ದಾರೆ. ಈಗ ಡೈರೆಕ್ಟ್ ಸಂಬಂಧ ಬಾಬಾವ್ರ ಜೊತೆ ನಿಮಗೆ ಜೋಡಣೆ ಆಗಿಬಿಟ್ಟಿದೆ ಅಂದರೆ ನಿಮಗೆ ಆಸ್ತಿಯ ಹಕ್ಕದಾರ 3 ಕಾಲದ್ದು ಕೂಡ ನಿಮ್ಗೆ ಆಸ್ತಿ ಅಧಿಕಾರ ಪ್ರಾಪ್ತಿಯಾಗ್ಬಿಟ್ಟಿದೆ. ಈಗ ಶಕ್ತಿಗಳು ಗುಣಗಳೆನ್ನುವಂಥ ಆಸ್ತಿಯೂ ಕೂಡ ಸಿಕ್ಬಿಟ್ಟಿದೆ. ಸಿಕ್ಕಿದೆಯಾ ಅಂತ ಕೇಳ್ತಿದ್ದಾರೆ ಬಾಬಾ. ಆಸ್ತಿ ಕೊಟ್ಟಿದ್ದಾರ ಬಾಬಾ? ಯಾರಿಗಾದ್ರೂ ಜಾಸ್ತಿ ನಿಮಗೆ ಕಡಿಮೆ ಕೊಟ್ಟಿದ್ದಾರಾ? ಬ್ರಹ್ಮ ಅವರು ಜಾಸ್ತಿ ಕೊಟ್ಬಿಟ್ಟಿದ್ದಾರಾ? ಎಲ್ಲರಿಗೂ ಸಮವಾಗಿ ತಂದೆ ಕೊಟ್ಟಿರೋದು. ಸರಿ, ಬಾಬಾ ಹೇಳ್ತಾರೆ ಇವಾಗಂತೂ ಆಸ್ತಿ ಹಕ್ಕದಾರ ಆಗಿಬಿಟ್ಟಿದ್ದೀರಿ, ಮತ್ತು ಮುಕ್ತಿಧಾಮದಲ್ಲಿ ಎಲ್ಲಿ ಕೂತ್ಕೊಳ್ತೀರಿ ಅಂತ ಕೇಳ್ತಾರೆ ಬಾಬಾ. ಮುಕ್ತಿಧಾಮದಲ್ಲಿ ಎಲ್ಲಿರ್ತೀರಾ? ಎಲ್ಲಿರ್ತೀವಿ ನಾವು ಮುಕ್ತಿಧಾಮದಲ್ಲಿ? ಎಲ್ಲಿರ್ಬೇಕಂತ ನಮ್ಗೆ ಆಸೆ? ಸಮೀಪ रहेंगे ना,
ಬಾಬುವರ ಸಮೀಪ ಇರ್ತಿರತ್ತಾನೆ, ಇವಾಗಲೂ ಬಾಬುವ್ರ ಜೊತೆ ಇದ್ದು ಆಸ್ತಿಯನ್ನು ಪೂರ್ತಿಯಾಗಿ ಪಡ್ಕೊಳ್ತೀರಿ, ಮತ್ತು ಮುಕ್ತಿಧಾಮದಲ್ಲೂ ಕೂಡ ಬಾಬುವರ ಹತ್ತಿರದಲ್ಲಿರ್ತೀರಲ್ವಾ. तो अभी भी वर्षा है, मुक्तिधाम में भी है, और फिर 21 जन्म में भी वर्षा है. 3 ಕಾಲಗಳ ಆಸ್ತಿ ಅಂತ ಬಾಬಾ ಹೇಳಿದ್ರಲ್ವಾ, ಅದು ಯಾವುದು ಅಂತಂದರೆ ಪ್ರೆಸೆಂಟು, ಫ್ಯೂಚರು, ಪಾಸ್ಟ್, 3 ಬಾಬಾ ಹೇಳ್ತಿದ್ದಾರೆ. ಈ ಸಮಯದಲ್ಲೂ ಕೂಡ ನೀವೇನು ಮಾಡಿಬಿಟ್ಟಿದ್ದೀರಿ, ಆಸ್ತಿಯನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ, ಗುಣಗಳು, ಶಕ್ತಿಗಳದ್ದು. ಮತ್ತು ಭವಿಷ್ಯದಲ್ಲಿ ಸತ್ಯುಗಕ್ಕಿಂತ ಮೊದಲು ಮುಕ್ತಿಧಾಮದಲ್ಲೂ ಬಾಬಾವ್ರ ಜೊತೆನೇ ಇರ್ತೀರಿ, ಮತ್ತು ಸತ್ಯುಗದಲ್ಲೂ ಕೂಡ 21 ಜನ್ಮಗಳ ಆಸ್ತಿಯನ್ನು ಪಡೀತೀರಿ. ಅಂದರೆ 3 ಕಾಲದ ಆಸ್ತಿಗೆ ನೀವು ಹಕ್ಕದಾರರಾಗ್ಬಿಟ್ಟಿದ್ದೀರಿ. लोग कहते हैं ना, आप सबको कि आपकी जीवन मुक्ति से हमारी मुक्ति अच्छी है, आप तो चक्कर में आए हो, हम तो चक्कर से छूट गए हैं. आप फलक से कह सकते हो कि मुक्ति का वर्षा तो हमें भी मिलेगा, लेकिन हम मुक्ति के बाद फिर जीवन मुक्ति का वर्षा लेंगे, डबल मिलता है ना. मुक्तिधाम से वया तो करेंगे ना, तो डायरेक्ट कनेक्शन होने के कारण वर्तमान और फिर मृत्यु के बाद फिर नए शरीर लेते हो, तीनों ही काल से वर्षे के अधिकारी बनते हो. इतना नशा है. ನಾವು ಹೊರಗಿನವರು ಬಲೆ ಅವ್ರು ನೋಡಿ ಹೇಳ್ಬೋದು, ನಿಮ್ಮ ಜೀವನ ಮುಕ್ತಿಗಿನ ನಮ್ಮ ಮುಕ್ತಿನೇ ಒಳ್ಳೇದಲ್ವಾ, ನೀವೆಲ್ಲ ಚಕ್ರ ಹಾಕ್ಕೊಂಡು ಸುತ್ತಿ ಬರ್ತೀರಿ, ನಾವು ಡೈರೆಕ್ಟಾಗಿ ಬಂದುಬಿಡ್ತೀವಿ ಅಂತ. ಅದು ನೀವು ಅವ್ರಿಗೆ ಹೇಳ್ಬೋದು, ನಿಮಗೆ ಕೇವಲ ಮುಕ್ತಿ ಆಸ್ತಿ ಸಿಗುತ್ತೆ, ಆದರೆ ನಮಗೆ ಜೀವನ್ ಮುಕ್ತಿಯ ಆಸ್ತಿಯೂ ಕೂಡ ಸಿಗುತ್ತೆ ಅಂತ. ನಾವು ಕೂಡ ಮುಕ್ತಿಧಾಮದಲ್ಲಿ ಬರ್ತೀವಿ ವಯ, ಆಮೇಲೆ ನಾವು ಎಲ್ಲಿಗೆ ಬಂದುಬಿಡ್ತೀವಿ, ಸತ್ಯುಗಕ್ಕೆ ಬಂದುಬಿಡ್ತೀವಿ. ಡೈರೆಕ್ಟ್ ಕನೆಕ್ಷನ್ ಇರುವಂಥ ಕಾರಣ ವರ್ತಮಾನ ಹಾಗೂ ಭವಿಷ್ಯದಲ್ಲೂ ಕೂಡ ನಾವು ಮೃತ್ಯು ಆದಮೇಲೆ ಹೊಸ ಶರೀರವನ್ನೇ ಪಡ್ಕೊಳ್ತೀವಿ ಅಂತ. 3 ಕಾಲದ ಆಸ್ತಿಗೆ ಅಧಿಕಾರಿಗಳಾಗ್ಬಿಟ್ಟಿದ್ದೀರಿ. ಈ ನಶೆ ಇದೆಯಾ ಅಂತ ಕೇಳ್ತಿದ್ದಾರಪ್ಪ. ಏನಂತ ನಶೆ ಇದೆ? 3 ಕಾಲದ ಆಸ್ತಿಗೆ ನಾವು ಹಕ್ಕದಾರರಾಗ್ಬಿಟ್ಟಿದ್ದೀವಿ ಅಂತ. आज होली मना रहे हो ना, होली जलाई भी जाती है और मनाई भी जाती है. ಇವತ್ತು ನೀವೆಲ್ಲರೂ ಕೂಡ ಹೋಲಿಯನ್ನು ಆಚರಿಸಲಿಕ್ಕೆ ಬಂದಿದ್ದೀರಿ. ಹೋಲಿ ಅಂದರೆ ಅಲ್ಲಿ ಸುಡ್ತಾರೆ, ಒಂದು ಸುಡೋದು ಇರುತ್ತೆ, ಇನ್ನೊಂದು ಆಚರಿಸೋದು ಇರುತ್ತೆ. ಪೆಹಲೆ ಜಲಾಯಿ ಜಾತಿ ಹೈ ಫಿರ್ ಮನಾಯಿ ಜಾತಿ. ಮೊದಲೆಲ್ಲವನ್ನು ಕೂಡ ಹಳೆಯದು, ಕೆಟ್ಟೋಗಿರೋದು, ಹಾಳೋಗಿದೆ ಎಲ್ಲವನ್ನು ಕೂಡ ಹಾಕಿ ಏನು ಮಾಡಿಬಿಡ್ತಾರೆ, ಸುಟ್ಟಾಕ್ತಾರೆ. ಸುಟ್ಟು ಹಾಕಿದ ಮೇಲೆ ಏನು ಮಾಡ್ತಾರೆ, ಹಬ್ಬವನ್ನು ಆಚರಿಸುತ್ತಾರೆ. ಹೋಲಿ ಮನಾನ ಅರ್ಥಾತ್ ಕುಚ್ ಜಲಾನ ಅವ್ರು ಕುಚ್ ಮನಾನ. ಅದಕ್ಕೆ ಬಾಬಾ ಹೇಳ್ತಾರೆ, ಹೋಲಿ ಆಚರಿಸುವುದಂದ್ರೇನು, ಸ್ವಲ್ಪ ಸುಡುವುದು, ಸ್ವಲ್ಪ ಆಚರಿಸುವುದು. जलाने में बिना मनाई जाती है ना, मनाई नहीं जाती है. तो दृढ़ संकल्प की अग्नि द्वारा पहले अपनी कमजोरियों को जलाना, तब मनाने की मजा अनुभव कर सकते. ನಾವು ಸುಟ್ಟಿಲ್ಲ ಅಂತಂದರೆ ಆಚರಿಸುವುದು ಅನುಭವ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಸುಡಬೇಕು ಏನಾದರೂ ಒಂದು, ಆಮೇಲೆ ಆಚರಣೆ ಎನ್ನುವುದು, ಹಬ್ಬ ಆಚರಣೆ ಎನ್ನುವುದು ಇರುತ್ತೆ. ಅದಕ್ಕೆ ಇಲ್ಲೂ ಕೂಡ ನೀವೇನು ಮಾಡಬೇಕು, ಮೊಟ್ಟ ಮೊದಲು ದೃಢ ಸಂಕಲ್ಪದ ಅಗ್ನಿಯಿಂದ ಮೊಟ್ಟ ಮೊದಲ ಬಲಹೀನತೆಯನ್ನು ಭಸ್ಮ ಮಾಡಿ, ಆಮೇಲೆ ನಿಮಗೆ ಆಚರಿಸುವಂತಹ ಅನುಭವ, ಹಬ್ಬವನ್ನು ಆಚರಿಸುವಂತಹ ಅನುಭವ ಆಗುತ್ತೆ. ಒಂದು ವೇಳೆ ಸುಡಲಿಲ್ಲ ಅಂದರೆ ಹಬ್ಬದ ಅನುಭವ ಕೂಡ ನಿಮಗೆ ಆ ಮೌಜಿನ ಅನುಭವ ಆಗೋದಿಲ್ಲ. होली शब्द में जलाना भी है, मनाना भी है, दोनों ही अर्थ है ना. होली शब्द तो पक्का है ना. तो होली अर्थात होली माना बीती सो बीती, जो बात गुजर गई उसको कहते हैं होली. जो होना था वह होली. होली माना बीती सो बीती. तो मनाया भी और होली बीती से बीती. बीती को भूल जाना यह है जलाना. तो एक ही होली शब्द में जलाना और मनाना है. ಬಾಬಾ ಹೇಳ್ತಿದ್ದಾರೆ, ಹೋಲಿ ಅಂತಂದ್ರೇನೋ ಕಳೆದು ಹೋಗಿದ್ದು, ಕಳೆದು ಹೋಯಿತು ಅಂತ. ಅದಕ್ಕೆ ಈ ಹೋಲಿ ಶಬ್ದವನ್ನು ಪಕ್ಕ ಮಾಡ್ಕೊಂಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿವರೆಗೆ ಏನೆಲ್ಲ ನಡೆದೋಯ್ತು ಎಲ್ಲವೂ ಕೂಡ ಸಮಾಪ್ತಿ, ಎಲ್ಲವನ್ನು ಕೂಡ ಮರೆತು ಹೋಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಮರೆತು ಹೋಗಬೇಕು, ಮರೆತು ಹೋಗುವುದನ್ನೇ ಸುಡುವುದು ಎಂದು ಹೇಳಲಾಗುತ್ತದೆ. ಗೀತ್ ಗಾತೆ ಬಿ ಹೋ ಮೇ ತೋ ಬಾಪ್ ಕಿ ಹೋಲಿ.
ಮತ್ತು ಒಂದು ಹೋಲಿ ಅರ್ಥ ಏನು, ಕಳೆದು ಹೋಗಿದ್ದು ಕಳೆದು ಹೋಯಿತು ಅಂತ. ಎರಡನೇ ಅರ್ಥ ಏನು, ನಾನಂತೂ ಬಾಬಾರವ್ರಿಗೆ ಅರ್ಪಣೆ ಆಗಿಬಿಟ್ಟೆ. ಮೇತು ಬಾಬಾಕ್ಕೆ ಹೋಲಿ, ನಾನಂತೂ ಬಾಬಾವ್ರಿಗೆ ಅರ್ಪಣೆ ಆಗಿಬಿಟ್ಟೆ, ಬಾಬಾವ್ರಿಗೆ ನಾನಿದ್ದೀನಿ ಅಂತ. ಹೌದಾ ಇಲ್ವಾ? ಇದರಲ್ಲಿ ಏನು ಸಂಶಯ ಇದೆಯಾ? ಇಲ್ಲ ತಾನೆ? और जिस समय भूलना चाहिए तो उस समय क्या करते हो? माना बाबा कह रहे हैं, गीत में भी गाते हो ना, मैं तो बाबा की होली, पक्के हो ना? क्योंकि बाप दादा ने सबका तपस्या का पोता मिल देखा। तपस्या अगर कभी भी कम हुई तो उसका कारण क्या बना है? बीती को बीती करने में बिंदी के बजाय क्वेश्चन मार्क लगा दिया और छोटी सी गलती करते हो, है छोटी लेकिन नुकसान बहुत बड़ा होता है. ಬಾಬಾ ಹೇಳ್ತಿದ್ದಾರೆ, ನೀವು ಕಳೆದು ಹೋಗಿದ್ದಕ್ಕೆ ಬಿಂದು ಇಡೋ ಬದಲು ಕ್ವೆಶ್ಚನ್ ಮಾರ್ಕ್ ಇಡ್ತಾ ಇದ್ದೀರಂತೆ. ಯಾಕಾಯಿತು, ಏನಾಯಿತು ಅಂತ. ನೀವು ಮಾಡ್ತಾ ಇರೋದು ತುಂಬ ಚಿಕ್ಕ ತಪ್ಪು, ಆದರೆ ಅದರ ಪ್ರಭಾವ ಅಥವಾ ನಷ್ಟ ತುಂಬ ಆಗ್ತಿದೆ. ಕ್ಯಾ ಗಲ್ತಿ ಕರ್ತೆ ಹೋ, ಏನು ತಪ್ಪು ಮಾಡ್ತಿದ್ದೀರಿ? जिसको भूलना है उसको याद करते हो और जिसको याद करना है उसको भुला देते हो. ನಾವೇನು ತಪ್ಪು ಮಾಡ್ತಿದ್ದೀವಿ ಅಂದರೆ, ಯಾರನ್ನು ನೆನಪು ಮಾಡಬೇಕು ಅವ್ರನ್ನ ಮರೆತು ಹೋಗ್ತಾ ಇದ್ದೀವಿ, ಯಾರನ್ನು ಮರಿಬೇಕು ಅವರನ್ನು ನೆನಪು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಭೂಲ್ನಾ ಆತಾ ಹೇ, ಬಾಬಾ ಹೇಳ್ತಾರೆ ಮರೆತೋಗೋದು ಬರುತ್ತಾ ಅಂತ ಕೇಳ್ತಿದ್ದಾರೆ. ಬರುತ್ತಾ ಮರೆತೋಗೋದು? ಬರೋದಿಲ್ವಾ? ಮರೆಯೋಕ್ಕಾಗಲ್ವಾ? भूलने बाप को भूलना नहीं चाहते हो तो भी भूल जाते हो, और जिस समय भूलना चाहिए उस समय क्या कहते हो? ಬಾಬಾ ಹೇಳ್ತಾರೆ ಮರ್ತೋಗೋದು ಕಷ್ಟ ಅಂತಿದ್ದೀರಾ, ಮತ್ತು ಬಾಬಾವನ್ನು ಮಾತ್ರ ಯಾರು ನೆನ್ಪಿಟ್ಕೋಬೇಕು ಅವ್ರನ್ನ ಮರ್ತೋಗ್ತಾ ಇದ್ದೀರಲ್ವಾ? ಯಾರು ನೆನ್ಪಿಟ್ಕೋಬೇಕು ಅವ್ರನ್ನ ಮರ್ತೋಗ್ತಾ ಇದ್ದೀರಿ, ಮತ್ತು ಯಾರನ್ನ ಮರ್ತೋಗ್ಬೇಕೋ ಅವ್ರನ್ನ ನೆನ್ಪಿಟ್ಕೊಂಡು ಏನು ಹೇಳ್ತಿದ್ದೀರಿ ಅಂದರೆ, याद तो करना है और भूलना, दोनों बातें तो यही है ना. भूलना चाहते हैं लेकिन भूलते नहीं, बार बार याद आ जाता है. ಮರ್ತೋಗಿ ಅಂತ ಹೇಳಿದ್ರೆ ಬಾಬಾ ಮರ್ತೋಗ್ಬೇಕಂತ ನಮಗೂ ಇದೆ, ಆದರೆ ಮರೆಯೋಕ್ಕಾಗ್ತಿಲ್ಲ, ಭಾರಿ ಭಾರಿ ನೆನಪು ಬಂದುಬಿಡ್ತಾ ಇದ್ದಾರೆ ಅಂತ ಹೇಳ್ತೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೆನಪು ಮಾಡಿ. ಇಲ್ಲಿ ನೆನಪು ಮಾಡೋದಿದೆ, ಮರ್ತೋಗೋದಿದೆ. ಬಾಬಾರು ನೆನಪು ಮಾಡಬೇಕು, ಲೌಕಿಕ ಸಂಬಂಧಿಗಳಾಗಲಿ ವ್ಯಕ್ತಿಗಳಾಗಲಿ ಇದರ ಜೊತೆ ಎಲ್ಲವನ್ನು ಕೂಡ ಮರೆತು ಹೋಗಬೇಕು. लेकिन क्या याद आना है और क्या भूलना है? जिस समय भूलना है और उस समय याद करते हो, और जिस समय याद करना है और उस समय भूल जाते हो. छोटी सी गलती. ಮತ್ತು ಯಾವಾಗ ನೆನಪು ಮಾಡ್ಕೋಬೇಕು ಅವಾಗ ಮರ್ತು ಹೋಗ್ತಾ ಇದ್ದೀರಿ, ಯಾವಾಗ ಮರ್ತು ಹೋಗ್ಬೇಕು ಅವಾಗ ನೆನಪು ಮಾಡ್ಕೊಳ್ತಾ ಇದ್ದೀರಿ. ಇದರಲ್ಲೂ ಕೂಡ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಯಾರನ್ನು ಯಾವಾಗ ನೆನಪು ಮಾಡಬೇಕು, ಮರೆತು ಹೋಗಬೇಕು, ಈ ಜ್ಞಾನ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಇಸ್ಕೋ ಹೋಲಿ ಕರ್ ದೋ, ಜಲಾ ದೋ, ಅಂಶ ಸೇ ಖತಮ್ ಕರ್ ದೋ, ಜ್ಞಾನಿ ತೋ ಆತ್ಮ ಹೋನ. ಅದಕ್ಕೆ ಬಾಬಾ ಹೇಳ್ತಾರೆ, ಇದನ್ನೆಲ್ಲವೂ ಕೂಡ ಸಮಾಪ್ತಿ ಮಾಡಿಬಿಡಿ, ಈಗ ಅಂಶವನ್ನು ಕೂಡ ಸಮಾಪ್ತಿ ಮಾಡಿಬಿಡಿ. ಜ್ಞಾನಿ ಆತ್ಮರಾಗಿದ್ದೀರಲ್ವ, ಜ್ಞಾನಿ ಕಾರ್ತೆ ಹೇಗಿ ಸಮಜ್ದಾರ್. ಜ್ಞಾನಿಗಳಂದ್ರೇ ಯಾರು? ಬುದ್ಧಿವಂತರು ಅಂತ ಬಾಬಾ ಹೇಳ್ತಾರೆ. ನಾವು ಬುದ್ಧಿವಂತರು ಹೌದಾ ಇಲ್ವಾ? ನಾವು ಯಾರು? ಬುದ್ಧಿವಂತರೇ ಅಲ್ವಾ? ಬಾಬಾ ಜ್ಞಾನ ಕೊಟ್ಟು ನಮ್ಮನ್ನು ಬುದ್ಧಿವಂತರಾಗಿ ಮಾಡಿಬಿಟ್ಟಿದ್ದಾರೆ. और आप तो तीनों कालों के समझदार हो, इसलिए होली मनाना अर्थात इस गलती को जला. ಮತ್ತೆ ಜ್ಞಾನ ಅಂತಂದರೆ ಎಂಥ ಜ್ಞಾನ ತಮ್ಮಲ್ಲಿರೋದು? ಮೂರೂ ಕಾಲಗಳ ಜ್ಞಾನ ನಿಮ್ಮಲ್ಲಿದೆ, ಅದಕ್ಕೋಸ್ಕರ ತುಂಬ ಬುದ್ಧಿವಂತರಾಗಿಬಿಟ್ಟಿದ್ದೀರಿ. ಹೋಲಿ ಆಚರಿಸೋದು ಅಂದ್ರೇನೇನು? ನೀವು ಮಾಡಿರುವಂಥ ಈ ತಪ್ಪೇನಿದೆ, ಯಾರನ್ನು ಯಾವಾಗ ನೆನಪು ಮಾಡ್ಕೋಬೇಕು ಅವರನ್ನು ಮರ್ತೋಗೋದು, ಮತ್ತು ಇಲ್ಲದೇ ಇರೋರು ನೆನಪು ಮಾಡ್ಕೊಳೋದು, ಈ ಚಿಕ್ಕ ತಪ್ಪನ್ನು ಏನು ಮಾಡಬೇಕು ಇವಾಗ ಸಮಾಪ್ತಿ ಮಾಡಿಬಿಡಿ. जो भूलना है वह सेकंड में भूल जाए और जो याद करना है वह सेकंड में याद आ जाए. ಯಾರನ್ನು ಮರಿಬೇಕು ಅವ್ರನ್ನ ಆ ಸೆಕೆಂಡ್ನಲ್ಲೇ ಮರ್ತೋಗ್ಬೇಕು ಅಲ್ವಾ? ಯಾರು ನೆನಪು ಮಾಡಬೇಕು ಅವ್ರನ್ನ ಆ ಸೆಕೆಂಡ್ನಲ್ಲೇ ಮರ್ತೋಗ್ಬೇಕು. ಏನು ಮಾಡಬೇಕು? ಯಾರನ್ನು ನೆನಪು ಮಾಡ್ಕೊಳ್ಬೇಕು ಅವರನ್ನು ಆ ಸೆಕೆಂಡ್ನಲ್ಲಿ ನೆನಪು ಮಾಡ್ಕೊಳ್ಬೇಕು. ಯಾರನ್ನು ಮರ್ತೋಗ್ಬೇಕು ಅವ್ರನ್ನ ಆ ಸೆಕೆಂಡ್ನಲ್ಲೇ ಮರ್ತೋಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಆ ರೀತಿ ನಿಮ್ಮ ಸ್ಥಿತಿ ಆಗಬೇಕು. कारण सिर्फ बिंदी के बजाय क्वेश्चन मार्क लाते हो, क्यों, क्या सोचते हो और क्यों या शुरू हो जाता है, क्या क्यों का क्यों शुरू हो जाता है, वैसा वैसे
क्यों क्या, बड़ा क्यों हो जाता है। सिर्फ क्वेश्चन मार्क लगाने से और बिंदी लगाने से कितना अंतर है। बिंदी लगा दो तो क्या होगा, आप भी बिंदी, बाप भी बिंदी, और व्यर्थ को भी बिंदी। फुल स्टॉप, स्टॉप भी नहीं, फुल स्टॉप, सबको यही कहना है। ಬಾಬಾ ಹೇಳ್ತಿದ್ದಾರೆ, ಈಗ ನೀವೇನು ಮಾಡಬೇಕು, ಯಾವುದೇ ಪರಿಸ್ಥಿತಿ ಬಂದರೂ ಏನೇ ಬಂದರೂ ಯಾಕೆ ಏನು ಎನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ಹಾಕ್ಕೊಂಡು ಹೋಗಬಾರ್ದು. ಆದರೆ ಫುಲ್ ಸ್ಟಾಪ್ ಇಡಬೇಕು. ಕೇವಲ ಸ್ಟಾಪ್ ಅಲ್ಲ, ಫುಲ್ ಸ್ಟಾಪ್ ಹಾಕಿ. ಬಾಬಾ ಹೇಳ್ತಾರೆ, ಬಿಂದು ಇಡೋದ್ರಿಂದ ಏನಾಗುತ್ತೆ, ನೀವು ಬಿಂದು, ತಂದೆಯು ಬಿಂದು, ವ್ಯರ್ಥಕ್ಕೂ ಕೂಡ ಬಿಂದು ಇಟ್ಟಂಗೆ ಆಗುತ್ತಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ होली से सदा बाप के संग के रंग की होली मनाना है। मिलन होली मनाते हो ना, सबसे पक्का रंग कौन सा है। यह स्थूल रंग भी कितने पक्के हो गए हैं, लेकिन सबसे श्रेष्ठ और सबसे पक्का रंग है बाप के संग का रंग। तो इस संग के रंग से मनाओ. ಇನ್ನು ಹೋಲಿಯಲ್ಲಿ ಬಣ್ಣಗಳನ್ನು ಕೂಡ ಹಚ್ಕೊಳ್ತಾರಲ್ವ, ಬಾಬಾರವರ ಸಾಂಗತ್ಯದ ಬಣ್ಣವನ್ನೇ ನೀವು ಹಚ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಈಗ ಸ್ಥೂಲವಾಗಿ ಬಣ್ಣಗಳು ಕೂಡ ಅಂಟ್ಕೊಂಡ್ಬಿಡುತ್ತೆ, ಅದೇ ರೀತಿ ಇದೊಂದೇ ಬಣ್ಣದಲ್ಲಿ ನೀವು ಇರಬೇಕು. ಆಪ್ಕಾ ಯಾದ್ಗಾರ್ ಗೋಪ್ ಗೋಪಿಯೋಂಕೋ ಹೋಲಿ ಮನಾನೆ ಕಾ ಹೈ. ಗೋಪ ಗೋಪಿಯರು ಕೂಡ ಹೋಲಿ ಆಚರಿಸಿದಂಗೆ ತೋರಿಸ್ತಾರೆ, ಇದು ನಿಮ್ಮ ನೆನಪಾರ್ಥವಾಗಿದೆ. उस चित्र में क्या दिखाते हैं, बाप और आप दोनों संग संग होली दे खेलते हो। एक एक गोप व गोपी के साथ गोपी वल्लभ दिखाते हैं, तो यह संग हो गया ना। सात का संग अविनाशी होली है, बाप के संग के रंग की यादगार होली की रास के साथ के रूप में दिखाई देते हैं। तो होली मनाना आती है ना, यह हो गया, क्या करो, चाहते नहीं हैं लेकिन हो जाता है। आज से इसी होली जलाओ, समाप्त करो। मास्टर सर्वशक्तिमान कभी संकल्प में भी सोच नहीं सकते हैं. ಬಾಬಾ ಹೇಳ್ತಿದ್ದಾರೆ, ಗೋಪಿಯರ ಜೊತೆಯಲ್ಲಿ ಗೋಪ ವಲ್ಲಭ ಇದ್ದಂಗೆ, ಅವ್ರ ಜೊತೆ ಆಟ ಆಡ್ದಂಗೆ, ಬಣ್ಣಗಳು ಹಚ್ಕೊಂಡಂಗೆ ತೋರಿಸ್ತಾರೆ. ಇದು ಯಾವ ನೆನಪಾರ್ತಂದರೆ, ನೀವು ತಂದೆ ಜೊತೆಯಲ್ಲಿದ್ದು ಆ ಸಂಘದ ಬಣ್ಣವನ್ನು ಹಚ್ಕೊಳ್ತೀರಲ್ವ, ಇದೇ ನೆನಪಾರ್ಥವಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹೋಲಿ ಆಚರಿಸೋದು ಬರುತ್ತಲ್ವಾ ಅಂತ ಕೇಳ್ತಿದ್ದಾರೆ. ಆಚರಿಸೋದು ಬರುತ್ತಾ? ಬಾಬಾ ಸತ್ಯ ರಹಸ್ಯವನ್ನು ತಿಳಿಸಿದಾರಲ್ವಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಏನು ಮಾಡಲಿ ಅಂದ್ಕೊಂಡಿಲ್ಲ, ಆಗೋಯ್ತು, ಈ ಸಂಕಲ್ಪವನ್ನು ಫಸ್ಟ್ ಸುಟ್ಟಾಕಿ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತರ ಸಂಕಲ್ಪದಲ್ಲಿ ಎಂದಿಗೂ ಈ ರೀತಿ ಬರಲು ಸಾಧ್ಯವಿಲ್ಲ. अच्छा, डबल विदेशी भी अच्छी सेवा की है, वृद्धि के आगे बढ़ रहे हैं. बाप से भी प्यार है तो सेवा से भी प्यार है. सेवा अर्थात स्व और सर्व कमजोरी की साथ साथ सेवा. सेवा अर्थात स्व और सर्व आत्माओं की साथ साथ सेवा. पहले स्व, क्योंकि स्वस्थिति वाले ही अन्य आत्माओं को परिस्थिति से निकाल सकते हैं. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಸೇವೆ ಮಾಡಬೇಕಲ್ಲ, ಡಬಲ್ ವಿದೇಶಿಯರು ಕೂಡ ಸೇವೆ ತುಂಬ ಮುಂದೆ ವೃದ್ಧಿ ಆಗ್ತಾ ಇದ್ದಾರೆ. ತಂದೆ ಮೇಲೂ ಪ್ರೀತಿ, ಸೇವೆ ಮೇಲೂ ಕೂಡ ಪ್ರೀತಿ ಇದೆ. ಆದರೆ ಸೇವೆ ಅಂದ್ರೇನು, ಸ್ವಯಂ ಹಾಗೂ ಸರ್ವಾತ್ಮರು ಜೊತೆಯಲ್ಲಿ ಸೇವೆ. ಅಂದರೆ ಬಾಬಾ ಹೇಳ್ತಾರೆ, ಫಸ್ಟ್ ಸ್ವ ಸೇವೆ ಆಗಬೇಕು, ಸ್ವಯಂ ಉನ್ನತಿ ಆಗಬೇಕು, ಆಮೇಲೆ ಅನ್ಯರನ್ನು ಪರಿಸ್ಥಿತಿಯಿಂದ ನೀವು ತೆಗೆಯಲು ಸಾಧ್ಯ. ಸೇವೆಯ ಸಫಲತೆ ಅಂದ್ರೇನು, ಸ್ವ ಹಾಗೂ ಸರ್ವರ ಬ್ಯಾಲೆನ್ಸಿನ ಸ್ಥಿತಿ. ऐसा कभी नहीं कहो कि सेवा में बहुत बिजी है ना, इसलिए स्वाम के स्थिति का चार्ट ढीला हो गया. एक तरफ कमाया, दूसरी तरफ कमाया है नहीं, गवाया है, तो बाकी बचा क्या. ಸ್ವಯಂ ನೋಡ್ಕೊಂಡಿಲ್ಲ, ಸೇವೆ ನೋಡಿಕೊಂಡು ಒಂದ್ಸತಿ ಏನು ಹೇಳ್ತಾರೆ ಮಕ್ಕಳು ಅಂದರೆ, ಬಾಬಾ ಸೇವೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ವಲ್ಲ, ಅದಕ್ಕೆ ನೆನಪು ಮಾಡಲಿಕ್ಕಾಗಿಲ್ಲ, ಇಲ್ಲ ಇತ್ಯಾದಿ ಸ್ವಯಂ ಉನ್ನತಿಗೆ ಏನು ಕಾರ್ಯ ಮಾಡಲಿಲ್ಲ ಅಂತ ಹೇಳಿದ್ರೆ, ಬಾಬಾ ಹೇಳ್ತಾರೆ, ಒಂದು ಕಡೆ ಸಂಪಾದನೆ ಮಾಡ್ಕೊಂಡ್ರಿ, ಇನ್ನೊಂದು ಕಡೆ ಕಲ್ಕೊಂಡ್ರಿ, ಅದರಿಂದ ಆಗಿದ ಲಾಭ ಏನು. इसलिए जैसे बाप और आप कंबाइंड हो, शरीर और आत्मा कंबाइंड है, आपका भविष्य विष्णु स्वरूप कंबाइंड है, ऐसे स्व सेवा और सर्व की सेवा कंबाइंड हो. इसको अलग नहीं करे, नहीं तो मेहनत ज़्यादा और सफलता कम मिलती है, अधूरा होता है. ಬಾಬಾ ಹೇಳ್ತಿದ್ದಾರೆ, ತಂದೆ ಹಾಗೂ ತಾವು ಕಂಬೈಂಡ್ ಆಗಿರಬೇಕು. ಆತ್ಮಶರೀರ ಕಂಬೈಂಡ್ ಆಗಿರುತ್ತಲ್ವ, ಆ ರೀತಿ ಭವಿಷ್ಯ ವಿಷ್ಣು ಸ್ವರೂಪ ಕಂಬೈಂಡ್ ಆಗಿರುತ್ತಲ್ವ, ಅದೇ ರೀತಿ ಈಗ ಸೇವಾ ಹಾಗೂ ಸ್ವಯಂ ಎರಡು
ಕಂಬೈಂಡ್ ಆಗಿರಬೇಕು, ಬೇರೆ ಆಗಿರಬಾರದು. ಆಗಿಬಿಟ್ರೆ ಪರಿಶ್ರಮ ಜಾಸ್ತಿ, ಸಫಲತೆ ಕಡಿಮೆ ಸಿಗುತ್ತೆ. ಅಂದರೆ ಅಲ್ಲಿ ಸಂಪೂರ್ಣ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಖಾಲಿ ಖಾಲಿ ಅಂತ ನಮಗೆ ಅನಿಸುತ್ತೆ. इस ग्रुप के चार्ट में भी सेकेंड नंबर ज़्यादा है, फर्स्ट भी कम है तो चौथा पांचवा भी कम है. सेकेंड तक गए हो तो सेकेंड के बाद आगे क्या है, फर्स्ट है ना, सेकेंड तक कदम रख लिया है, बाकी अभी एक कदम फर्स्ट में रखना है. उसकी विधि है कंबाइंड स्वरूप की सेवा. ಈಗ ಚಾರ್ಟ್ ನೋಡಿದರೆ ಬಾಬಾ ಇದರಲ್ಲಿ ಫಸ್ಟ್ ನಂಬರಲ್ಲಿ ಹೋಗುವಂಥವರು ಕಡಿಮೆ ಇದ್ದಾರಂತೆ, ಮತ್ತು ಥರ್ಡ್ ಫೋರ್ತಲ್ಲಿರುವಂಥವ್ರು ಕಡಿಮೆ ಇದ್ದಾರೆ. ಆದರೆ ಸೆಕೆಂಡ್ ನಂಬರ್ ಇರುವಂಥವ್ರು ಜಾಸ್ತಿ ಇದ್ದಾರೆ. ನೀವು ಪುರುಷಾರ್ಥ ಮಾಡಿ ಸೆಕೆಂಡ್ವರೆಗೂ ತಲುಪಿದ್ದೀರಿ, ಇನ್ನು ಸ್ವಲ್ಪ ಹೆಜ್ಜೆ ಹಾಕಿದ್ರೆ ಫಸ್ಟ್ ನಂಬರ್ಗೆ ಹೋಗ್ತೀರಿ. ಅದಕ್ಕೆ ವಿಧಿ ಏನಂದರೆ ಕಂಬೈಂಡ್ ಸ್ವರೂಪದಲ್ಲಿ ಸೇವೆ ಮಾಡಬೇಕು. बच्चे सेवा का भी प्लान बना रहे हैं. बाप दादा ने तो इशारा दी है कि अभी समय प्रमाण सेवा तो की है, बहुत अच्छी है. इससे बाप को आपको प्रत्यक्ष किया, वायुमंडल और वाइब्रेशन परिवर्तन हुआ, स्नेही और सहयोगी आत्माएं हैं और आपकी संख्या भी ज़्यादा है, चारों ओर आपकी संख्या भी नज़दीक आई है. अभी ऐसी सेवा करो जो एक द्वारा अनेकों की सेवा करे. सारे विश्व को संदेश देना है, एक एक को संदेश देते जो राजधानी में आने वाले आत्माएं हो वो आपका भाग्य बनाकर आगे आ गई है. लेकिन अभी तो संदेश देने वाली की संख्या निकले हुए राज्य अधिकारी बच्चों से ज़्यादा है. राज्य फैमिली में आने वाले और राज्य तख्त पर बैठने वाले दोनों ही अच्छे निकाले हैं. राज्य अधिकारी भी आप लोग ही बनते हो, आप बनेंगे और औरों को बनाएंगे, औरों को राज्य अधिकारी बनाएंगे और आप क्या बनेंगे. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು, ನೀವು ಪ್ರತ್ಯಕ್ಷ ಆಗಬೇಕು. ವಾಯುಮಂಡಲ ಹಾಗೂ ವೈಬ್ರೇಷನ್ ಎರಡೂ ಪರಿವರ್ತನೆ ಆಗಬೇಕು. ಸ್ನೇಹ ಹಾಗೂ ಸಂಯೋಗ ಸಮಾವೇಶ ಆಗಿದ್ದಾಗ ಎಲ್ಲ ಆತ್ಮರು ಸಮೀಪವಾಗಿ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ವಿಶ್ವದಲ್ಲಿರುವಂಥ ಪ್ರತಿಯೊಂದು ಆತ್ಮಗೆ ಸಂದೇಶ ತಲುಪಬೇಕು. ನೀವು ಭಾಗ್ಯವನ್ನು ಮಾಡ್ಕೋಬೇಕು, ಅವರಿಗೂ ಕೂಡ ಭಾಗ್ಯವನ್ನು ಮಾಡಿಸ್ಲಿಕ್ಕೆ ನಿಮಿತ್ತ ಆಗಬೇಕು. ಅವರನ್ನು ಭಾಗ್ಯಕ್ಕೆ ಅಧಿಕಾರಿಗಳಾಗಿ ಅಥವಾ ಮಾಡಿ ನೀವೇನಾಗ್ತೀರಿ, ವಿಶ್ವ ರಾಜ್ಯ ಅಧಿಕಾರವನ್ನೇ ಪಡ್ಕೊಳ್ತೀರಲ್ವಾ, ಈ ರೀತಿ ಅಧಿಕಾರಿಗಳಾಗಬೇಕು. कल पहले का वर्षा लेने के लिए नए बच्चे भी पहुंच गए हैं, इसलिए बाप दादा वेलकम कर रहे हैं और नए बर्थडे की भी मुबारक दे रहे हैं. ಮತ್ತು ಬಾಬಾ ಅವ್ರ ಮನೆಗೆ ಹೊಸ ಮಕ್ಕಳೆಲ್ಲ ಬರ್ತಾರಲ್ಲ, ಅವರಿಗೆ ಬಾಬಾ ಹೇಳ್ತಾರೆ, ಹೊಸ ಮಕ್ಕಳು ಬಂದುಬಿಟ್ಟಿದ್ದೀರಿ, ಕಲ್ಪದ ಹಿಂದಿನ ಥರ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಹೊಸ ಜನ್ಮದಿನದ ಶುಭಾಶಯಗಳು ಅಂತ ತಿಳಿಸ್ತಿದ್ದಾರೆ ಬಾಬಾ. अच्छा बाबा नमस्ते ತಿಳಿಸ್ತಿದ್ದಾರೆ. चारों ओर के सर्व कंबाइंड स्थिति में स्थित रहने वाले, सदा कंबाइंड सेवा में अथक सेवा के निमित्त बनने वाले, सदा बीती को बीती कर बाप के संग के रंग की होली मनाने वाले, होली हम साथ माए, सदा तीनों कालों के वर्षे के खुशी में रहने वाले, सदा साक्षी बन प्रकृति और माया का खेल देखने वाले, ऐसे सदा विजयी, सदा उड़ती कला वाले, सदा फरिश्ता स्वरूप समान अनुभव करने वाले श्रेष्ठ आत्माओं को बाप दादा का याद प्यार और नमस्ते नमस्ते. हम रूहानी बच्चों की रूहानी माता पिता बाप दादा को याद प्यार और नमस्ते नमस्ते नमस्ते. ನಾಲ್ಕು ಕಡೆ ಸರ್ವ ಕಂಬೈನ್ಡ್ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂಥವರಿಗೆ ಸದಾ ಕಂಬೈನ್ಡ್ ಸೇವೆಯಲ್ಲಿ ಅಥರ್ಕರಾಗಿ, ಅಂದರೆ ಎಂದಿಗೂ ಸುಸ್ತಾಗದೆ ಸೇವೆಯಲ್ಲಿ ನಿಮಿತ್ತರಾಗಿರುವಂಥವರಿಗೆ, ಸದಾ ಕಳೆದು ಹೋಯಿತೆಂದು ತಂದೆಯ ಸಂಘದ ಬಣ್ಣದಲ್ಲಿ ಹೋಲಿಯನ್ನು ಆಚರಿಸುವಂಥ ಹೋಲಿ ಹಂಸ ಆತ್ಮರಿಗೆ, ಸದಾ ಮೂರೂ ಕಾಲದ ಆಸ್ತಿಯನ್ನು ಪಡೆದು ಖುಷಿಯಲ್ಲಿರುವಂಥವರಿಗೆ, ಸದಾ ಸಾಕ್ಷಿಯಾಗಿ ಮಾಯೆ ಹಾಗೂ ಪ್ರಕೃತಿ ಆಟವನ್ನು ನೋಡುವಂತಹ, ಸದಾ ವಿಜಯಿ, ಸದಾ ಹಾರುವಂತಹ, ಸದಾ ಫರಿಷ್ಠಾ ಸ್ವರೂಪದ ಅನುಭವವನ್ನು ಮಾಡುವಂಥ ಶ್ರೇಷ್ಠ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ.
नमस्ते। वरदान। दृढ़ संकल्प रूपी व्रत द्वारा अपनी वृत्तियों को परिवर्तन करने वाले महान आत्मा भव। दृढ़ संकल्प रूपी ವ್ರತದ ಮುಖಾಂತರ ತಮ್ಮ ವೃತ್ತಿಗಳನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ महान आत्मा भव। स्पष्टीकरण। महान आत्मा बनने का आधार पवित्रता के व्रत को प्रतिज्ञा के रूप में धारणा करना, किसी भी प्रकार का दृढ़ संकल्प रूपी व्रत लेना अर्थात अपनी वृत्ति को परिवर्तन करना। दृढ़ व्रत वृत्ति को बदल देता है। व्रत का अर्थ है मन में संकल्प लेना और स्थूल रीति से परहेज करना। आप सबने पवित्रता का व्रत लिया और वृत्ति श्रेष्ठ बनाई। सर्वात्माओं के प्रति आत्मा भाई भाई की वृत्ति बनने से ही महान आत्मा बन गए। ಬಾಬಾ ಹೇಳ್ತಿದ್ದಾರೆ, ಮಹಾನ್ ಆತ್ಮರಾಗುವುದು ಅಂತಂದ್ರೇನು? ಪವಿತ್ರತೆಯ ವ್ರತವನ್ನು ಪ್ರತಿಜ್ಞೆಯಾಗಿ ಅದನ್ನು ಧಾರಣೆ ಮಾಡುವುದು. ಯಾವುದೇ ಪ್ರಕಾರ ದೃಢ ಸಂಕಲ್ಪದ ರೂಪಿ ವ್ರತವನ್ನು ತೆಗೆದುಕೊಂಡಿದೆ ಅಂದರೆ ವೃತ್ತಿಯಿಂದ ಪರಿವರ್ತನೆ ಆಗುತ್ತೆ. ದೃಢ ವ್ರತದ ವೃತ್ತಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ವೃತ್ತಿ ಅಂದ್ರೇ ಮನಸ್ಸಿನ ಸಂಕಲ್ಪವನ್ನು ತೆಗೆದುಕೊಳ್ಳುವುದು ಹಾಗೂ ಸ್ಥೂಲ ರೀತಿಯಲ್ಲೂ ಕೂಡ ನಾವು ಸ್ವಲ್ಪ ಪಥ್ಯ ಇರುವುದು. ಬಾಬಾ ಹೇಳ್ತಾ ನಾವೆಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಬೇಕು ಹಾಗೂ ವೃತ್ತಿಯನ್ನು ಕೂಡ ಶ್ರೇಷ್ಠ ಮಾಡಿಕೊಳ್ಳಬೇಕು. ಸರ್ವಾತ್ಮರ ಪ್ರತಿ ಸಹೋದರ ಭಾವನೆಯನ್ನು ಧಾರಣೆ ಮಾಡಿದಾಗ ಮಹಾನ್ ಆತ್ಮರಾಗ್ತೀವಿ ಅಂತ ಹೇಳ್ತಿದ್ದಾರೆ. ಸ್ಲೋಗನ್। अपने पवित्रता श्रेष्ठ वाइब्रेशन की चमक विश्व में फैलाना ही रियल डायमंड बनना है। तಮ್ಮ ಪವಿತ್ರತೆಯ ಶ್ರೇಷ್ಠ ತರಂಗಗಳ ಹೊಳಪು ವಿಶ್ವದಲ್ಲಿ ಹರಡಿಸುವುದೇ ಸತ್ಯ ವಜ್ರ ಆಗುವುದಾಗಿದೆ. ತಮ್ಮ ಪವಿತ್ರತೆಯ ಶ್ರೇಷ್ಠ ವೈಬ್ರೇಷನ್ನ ಹೊಳಪನ್ನು ಹರಡಿಸುವುದೇ ಸತ್ಯ ವಜ್ರ ಆಗುವುದಾಗಿದೆ ಅಂತ ಬಾಬಾ ಹೇಳ್ತಾರೆ. ವಜ್ರ ಏನು ಮಾಡುತ್ತೆ? ಅದಕ್ಕೆ ಮುಚ್ಚಿಟ್ಟರೂ ಕೂಡ ಅದರ ಬೆಳಕು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಕೂಡ ಸ್ವಚ್ಛ ಡೈಮಂಡ್ ಆಗಿದ್ದೀವಿ ಅಂತಂದ್ರೆ ಏನೋ ನಮ್ಮಿಂದ ಪವಿತ್ರತೆ ಶ್ರೇಷ್ಠ ಹೊಳಪು ಕಾಣಿಸ್ತಿರಬೇಕು ಅಂತ ಹೇಳ್ತೀವಿ. ಅಚ್ಚಾ, ಓಂ ಶಾಂತಿ. ಮತ್ತು ವಿಶೇಷವಾಗಿ ಬಾಬಾ ನಮಗೆ ಮುರಳಿಯಲ್ಲಿ ಪವಿತ್ರತೆ ಬಗ್ಗೆ ಅಂದರೆ ಹಿಂಸರ ಬಗ್ಗೆ, ಹೋಲಿಯ ಪ್ರತಿಯೊಂದು ನಾವು ಆಚರಿಸುವಂತಹ ರೀತಿ ಪದ್ಧತಿಯ ಆಧ್ಯಾತ್ಮಿಕ ರಹಸ್ಯವನ್ನು ಬಾಬಾ ಅರ್ಥ ಮಾಡಿಸಿದ್ದಾರೆ. ದಿನ ಎಲ್ಲ ಇದೇ ಸ್ಥಿತಿಯಲ್ಲಿರೋದು. ಅಚ್ಚಾ, ಓಂ ಶಾಂತಿ.